ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯಿ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ಭಗವನ್ ನಮೋಸ್ತು ದ್ವಾದಶಾಂಗ ನಮಾನಿ ಮಾತು ನಮೋಸ್ತು ಆಚರ್ಷ ನಮೋಸ್ತು ಗುರು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕಾ ನಾಮಕ ಆಚಾರ್ಯ ಅಮಿತ್ಗತಿ ಸ್ವಾಮಿ ವಿರಚಿತ ಈ ಗ್ರಂಥದ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಗ್ರಂಥದಲ್ಲಿ ಆಚಾರ್ಯ ಭಗವಂತರು ಸಲ್ಲೇಖನಾದಿ ಅಧಿಕಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಸಲ್ಲೇಖನಾದಿ ಅಧಿಕಾರದಲ್ಲಿ ನಿನ್ನೆ ದಿವಸ ಪಾರ್ಶ್ವಸ್ಥ ಮುನಿಗಳ ಬಗ್ಗೆ ಚರ್ಚೆ ಮಾಡ್ತಿತ್ತು. ಆ ಪಾರ್ಶ್ವಸ್ಥ ಮುನಿಗಳ ಬಗ್ಗೆ ನಾವು ಒಳ್ಳೆ ರೀತಿಯಿಂದ ಯಾವ ರೀತಿ ಹೇಗೆ ಏನಂತ ತಿಳ್ಕೊಂಡು ಇವತ್ತಿನ ದಿವಸ ಅದೇ ವಿಷಯವನ್ನು ಮುಂದೆ ಮತ್ತೆ ತಗೊಂಡು ಮುಂದೆ ಏನು ಹೇಳ್ತಾರಂತ ನೋಡೋಣ. ಆಚಾರ್ಯ ಅಮಿತ್ಗತಿ ಸ್ವಾಮಿಗಳು पार्श्वस्थ आदि के साथ संगति होने पर वास्तविक मुनि के भी उनके प्रति प्रेम होता है. फिर उस भ्रष्टों में विश्वास, उससे रति और अंत में स्वयं वैसा भ्रष्ट हो जाता है. और संगति ಮಾಡಿದಾಗ ಮೊದಲು ಅವ್ರ ಸಂಗತಿ ಬೇಡ ಅಂತ ಅನಿಸುತ್ತೆ, ಆಮೇಲೆ ಅವ್ರ ಸಂಗತಿ ಮತ್ತೆ ಬೇಕಾಗಿಬಿಡುತ್ತೆ. ಅವ್ರ ಸಂಗತಿಯಲ್ಲಿದ್ದಾಗ ಅವ್ರು ಮಾಡುವಂಥ ಪ್ರತಿಯೊಂದು ಭ್ರಷ್ಟ ಕಾರ್ಯಗಳಲ್ಲಿ ಅವ್ರಿಗೆ ವಿಶ್ವಾಸ ಬಂದ್ಬಿಡುತ್ತೆ, ಅದರಲ್ಲಿ ರತಿಭಾವ ಬಂದ್ಬಿಡುತ್ತೆ. ಅಂತಮೇ ಸ್ವಯಂ ವೈಸಾ ಭ್ರಷ್ಟ ಹೋ ಜಾತೆ, ಕೊನೆದಾಗಿ ಮತ್ತೆ ಅವರು ಕೂಡ ಏನಾಗ್ತಾರ ಭ್ರಷ್ಟರಾಗಿಬಿಡ್ತಾರ. ಜೋಕಿ ಪಹಲೆ ಸಂವೇಗ ವೈರಾಗ್ಯ ಸಂಪನ್ನತ, ಮೊದಲೇನಾದ್ರು ಸಂವೇಗ ವೈರಾಗ್ಯ ಸಂಪನ್ನರಾಗಿದ್ದರು. ಮೊದಲು ಅವರು ಸಂವೇಗ ಇತ್ತು, ಅವ್ರ ಹತ್ರ ವೈರಾಗ್ಯ ಭಾವ ಇತ್ತು, ಅವೆಲ್ಲ ಸಂಪನ್ನರಾಗಿದ್ದರು ಕೂಡ ಕೊನೆಯದಾಗಿ ಅವ್ರು ಸಂಗತಿ ಮಾಡೋದ್ರಿಂದ ಅವರು ಸಹ ಏನಾದರೂ ಭ್ರಷ್ಟರಾದರು ಅನ್ನುವಂಥ ಮಾತಿಲ್ಲಿ ಹೇಳ್ತಾರೆ. ಅರ್ಥಾತ್ पार्श्वस्थ का संग करके मन से भ्रष्ट होकर अंत में वचन तथा काय से भी भ्रष्ट हो जाता है. ಪಾರ್ಶ್ವಸ್ಥರ ಸಂಗ ಮಾಡಿ ಮನದಿಂದ ಭ್ರಷ್ಟರಾಗಿ ಅಂತಮೇ ವಚನದಿಂದ ಕೂಡ ಮತ್ತು ಕಾಯದಿಂದ ಕೂಡ ಭ್ರಷ್ಟರಾಗಿ ಬಿಡ್ತಾರೆ. ಮನ ವಚನ ಕಾಯದಿಂದ ಪೂರ್ಣ ರೂಪದಿಂದ ಅವರು ಭ್ರಷ್ಟರಾಗಿ ಬಿಡ್ತಾರ ಅಂತ ತಿಳ್ಕೊಳ್ಬೇಕಿಲ್ಲ. ಅಂದ್ರೆ ಅದು ಅವ್ರ ಸಂಗತಿ ಮಾಡೋದ್ರಿಂದ ಈ ರೀತಿ ಆಗತ್ತೆ ಅಂತ ಹೇಳ್ತಾರೆ ಇಲ್ಲಿ. यदि शुभ और अशुभ गंध द्वारा मिट्टी भी वासित की जाती है, अर्थात सुगंधित पदार्थ के साथ मिट्टी रखो तो सुगंधित और दुर्गंधित पदार्थ के साथ रखो तो दुर्गंधित हो जाती है. अन्य वस्तु के गुणों से इस प्रकार जड़ में भी परिवर्तन आता है, तो पुरुष चेतन आत्मा में कैसे नहीं आएगा? ಅವಶ್ಯ ಹಿ ಆಯೇಗ. ಯಾವುದಾದ್ರೂ ಒಂದು ಬೇರೆ ವಸ್ತುವಿನ ಜೊತೆಗೆ ಒಂದು ವಸ್ತು ಇಟ್ಟಿವಂತಂದ್ರೆ ಅದರದ್ದು ಪ್ರಭಾವ ಇದರ ಮೇಲೆ ಬಂದೇ ಬರುತ್ತೆ. ಹಾಗೆ ಅದೊಂದು ಅಚೇತನ ಇದೆ, ಅದೇನಿದೆ ಅದು ಅಚೇತನ ಇದೆ, ಅದರಲ್ಲಿ ಜೀವ ಇಲ್ಲ, ಪುದ್ಗಲ ಇದೆ. ಪುದ್ಗಲದಲ್ಲಿನೇ ಪರಿವರ್ತನ ಆಗತ್ತೆ ಅಂತಂದ್ರೆ ಚೇತನದಲ್ಲಿ ಯಾಕೆ ಆಗುವುದಿಲ್ಲ? ಈ ಆತ್ಮದಲ್ಲಿ ಆತ್ಮನ ಪರಿಣಾಮದಲ್ಲಿ ಯಾಕೆ ಆಗುವುದಿಲ್ಲ? ಅವಶ್ಯ ಅಲ್ಲಿ ಪರಿಣಾಮ ನಿಮ್ಮದು ಕೂಡ ಚೇಂಜ್ ಆಗಬಹುದು ಅನ್ನುವಂಥ ಉದಾಹರಣೆ ಹೇಳ್ತಾರೆ ಇಲ್ಲಿ. ಶಿಷ್ಟ ಪುರುಷ ಭಿ ದುಷ್ಟ ಸಂಗತಿ ಸೇ ನಿಜಗುಣ ಕೋ ಛೋಡ್ ದೇತಾ ಹೈ. ಒಳ್ಳೆಯ ಒಬ್ಬ ಶಿಷ್ಟ ಪುರುಷ ಇದನ್ನ, ಆ ಶಿಷ್ಟ ಪುರುಷ ದುಷ್ಟರ ಸಂಗತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಜ ಗುಣ, ತನ್ನಲ್ಲಿರುವಂತ ಒಳ್ಳೆಯ ಗುಣಗಳು ಕೂಡ ಏನಾಗುತ್ತೆ ಬಿಡಬೇಕಾಗುತ್ತದೆ. ಕ್ಯಾ अग्नि से संसर्ग से जल निज शीतलत्व गुण को नहीं छोड़ता है? ಅಗ್ನಿಯ ಸಂಗತಿ ಮಾಡಿದಾಗ ಜಲದ ಸ್ವಭಾವ ಏನು? ಶೀತಲ ಅಂತ ಹೇಳ್ತೀವಿ ನಾವು. ಆದ್ರೆ ಅಗ್ನಿಯ ಸಂಗತಿ ಮಾಡಿದಾಗ ಜಲ ಏನಾಗತ್ತೆ? ತನ್ನ ಸ್ವಭಾವವನ್ನು ಬಿಟ್ಟು ಬಿಸಿಯಾಗಿಬಿಡುತ್ತೆ, ಅದು ಶೀತಲ ಸ್ವಭಾವವನ್ನು ಬಿಟ್ಟು ಉಷ್ಣ ಆಗಿಬಿಡುತ್ತೆ. ಆ ರೀತಿ छोड़ता ही है, ತನ್ನ ಸ್ವಭಾವ ಬಿಟ್ಟೇ ಬಿಡುತ್ತೆ ಅದು. दुष्ट के संपर्क से शिष्ट पुरुष भी लघुता को प्राप्त होता है. ದುಷ್ಟರ ಸಂಗತಿ ಮಾಡಿದಾಗ ಒಬ್ಬ ಶಿಷ್ಟ ಪುರುಷ ಕೂಡ ಉಚ್ಚ ಸ್ಥಾನದಲ್ಲಿರುವಂತಹ ಪುರುಷ ಕೂಡ ಏನಾಗ್ತಾನ ಕೆಳಗಡೆ ಬಂದ್ಬಿಡ್ತಾನ. क्या रत्न निर्मित माला भी शव के संसर्ग से अल्प मूल्य वाली नहीं होती? होती ही है. ರತ್ನದ ಮಾಲೆ ಇದೆ, ಶವದ ಕೊರಳಲ್ಲಿ ಹಾಕಿದೆ ಅಂತಂದ್ರೆ ಅದಕ್ಕೆ ಬೆಲೆ ಇದೆಯಾ? ಅದೇ ಒಂದು ಸ್ತ್ರೀ ಕೊರಳಲ್ಲಿ ಹಾಕಿದರೆ, ಜೀವಂತವಾದ ಸ್ತ್ರೀ ಕೊರಳಲ್ಲಿ ಹಾಕಿದರೆ ಅದಕ್ಕೊಂದು ಒಳ್ಳೆ ಉತ್ತಮವಾದ ಬೆಲೆ ಇದೆ. ಅದೇ ಶವದ ಕೊರಳಲ್ಲಿ ಹಾಕಿದರೆ ಬೆಲೆ ಇಲ್ಲ. ಆ ರೀತಿಯಲ್ಲಿ ಉದಾಹರಣೆಗಳನ್ನ ಬಹಳಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಏನಂತಂದ್ರೆ ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಇಷ್ಟೇ ಇದೆ,
ದುಷ್ಟರ ಸಂಗತಿ, ಕೆಟ್ಟ ಜನರ ಸಂಗತಿ, ಪಾರ್ಶ್ವಸ್ಥ ಮುನಿಗಳ ಸಂಗತಿ ಮಾಡಿದ್ರಂತಂದ್ರ ನೀವು ಶಿಷ್ಟ ಮುನಿಗಳು ಕೂಡ ನೀವೇನಾಗಬಹುದು, ಒಳ್ಳೆ ಚಾರಿತ್ರವಾನ್ ಮುನಿಗಳು ಕೂಡ ನೀವೇನಾಗಬಹುದು, ನೀವು ಸಹ ಭ್ರಷ್ಟರಾಗಬಹುದು. ಪ್ರಥಮ ಮನಸ್ಸಿನಿಂದ ಭ್ರಷ್ಟರಾಗಬಹುದು, ಆಮೇಲೆ ವಚನ ಮತ್ತು ಕಾಯದಿಂದ ಕೂಡ ನೀವು ಭ್ರಷ್ಟರಾಗಬಹುದು. ಅದಕ್ಕೆ ಅಂತ ದುಷ್ಟ ಮುನಿಗಳ ಸಂಗತಿ ನೀವು ಮಾಡಬೇಡಿ ಅನ್ನುವಂಥ ಮಾತಿಲ್ಲಿ ಮುನಿಗಳಿಗೆ ಹೇಳ್ತಾ ಇರೋದು. ಇದು संयमी मुनि भी दुष्टों के संगति में आया हुआ लोगों से दुष्ट ही माना जाता है. ಒಬ್ಬ ಸಂಯಮಿ ಮುನಿಗಳು ದುಷ್ಟರ ಸಂಗತಿಯಲ್ಲಿ ಹೋದ್ರಂತಂದ್ರೆ ಆ ಜನರ ಸಂಗತಿಯಲ್ಲಿ ಹೋಗಿರೋ ಕಾರಣದಿಂದ ಜನರು ಅವ್ರಿಗೂ ಕೂಡ ಏನಾಗ್ತಾರ, ದುಷ್ಟರಂತಾನೆ ಹೇಳ್ತಾರ. ನೀವು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಹೇಳ್ತೀವಿ ನೋಡ್ರಿ, ಒಬ್ಬ ಕುಡುಕನ ಸಂಗತಿ ಮಾಡಬೇಡ ಅಂತ ಹೇಳ್ತೀವಿ. ಯಾಕೆ? ಈಗ ಕುಡಿಯಲ್ಲ, ಇವನ್ ಕುಡಿಯಲ್ಲ, ಅವ್ನಿಗೆ ಸರಿ ಕುಡಿದು ಗೊತ್ತಿಲ್ಲ, ಆದ್ರೂ ಸಹ ಅವ್ರ ಸಂಗತಿ ಮಾಡಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರ? ಯಾಕಂತಂದ್ರೆ ಕುಡುಕನ ಸಂಗತಿ ಮಾಡಿದ್ರೆ ನೀನು ಕುಡುಕ ಅಂತಾನೆ ಅನ್ಸ್ಕೊಳ್ತೀಯ, ನೀನು ಕುಡಿದಿದ್ರು ಸಹ ನನಗೆ ಕುಡುಕ ಅಂತಾನೆ ಹೇಳ್ತಾರೆ. ಯಾಕೆ? ಅವ್ರ ಸಂಗತಿಯಲ್ಲಿ ಇದೆಯಾ, ಅವ್ರ ಜೊತೆಗೆ ಏನಿದಾವ ವ್ಯವಹಾರಗಳಿದಾವ. ಆ ಕಾರಣದಿಂದ ನೀನು ಸಹ ಯಾವಾಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ ಅಥವಾ ನಿನಗೂ ಕುಡುಕರಂತ ಲೋಕದಲ್ಲಿ ವ್ಯವಹಾರದಲ್ಲಿ ಸಾಮಾನ್ಯ ಹೇಳ್ತಾರ ಈ ಪ್ರಕಾರ. जैसे कि दूध पीने वाला ब्राह्मण मध्य पिए के संपर्क से मध्यपाई रूप संकेत किए जाते हैं. ಒಬ್ಬ ಹಾಲು ಕುಡಿಯುವಂತ ಒಬ್ಬ ಬ್ರಾಹ್ಮಣ ಕುಡುಕರ ಸಂಗತಿ ಮಾಡಿದ್ರೆ ಅಥವಾ ಮದ್ಯಪಾನದ ಅಂಗಡಿಯಲ್ಲಿ ಹೋಗಿ ಹಾಲು ಕುಡಿದ್ರೆ ಅವ್ನಿಗೆ ಏನಂತ ಹೇಳ್ತಾರ? ಮದ್ಯಪಾನದ ಅಂಗಡಿಯಲ್ಲಿ ಹೋಗಿ ನೀವು ಹಾಲು ಕುಡಿದಿದ್ರ, ಅದ್ರೂ ಸಾಲ ಏನಂತ ಹೇಳ್ತಾರ ನೋಡೋರು, ಸಂಪತ್ತನ ನೋಡಿದಾಗ ಏನವರು, ಅಲ್ಲಿ ಶರೆ ಅಂಗಡಿಯಾಗ ಏನೋ ಕುಡಿತಾ ಇದ್ದ, ಏನ್ ಕುಡಿತಿದ್ದ? ಶರಣೆ ಕುಡಿಯವಲ್ಲಿ. ಶರೆ ಅಂಗಡಿಲಿ ಹಾಲು ಸಿಗತ್ತಾ? ಇಲ್ಲ. ಶರೆ ಅಂಗಡಿಲಿ ಹೋಗಿ ಕುತ್ಕೊಂಡ್ರೆ ಸಾಕಲ್ಲಿ. ಇವಾಗ ಬಿಡಿ ಏನೋ ಎಲ್ಲರೂ ಹೋತಾರಲ್ಲಿ, ಆದ್ರೆ ಅವಾಗ ಮೊದಲು ಶರೆ ಅಂಗಡಿ ಹತ್ರ ಯಾರಾದ್ರೂ ಕಾಣಿದ್ರು ಸಾಕಲ್ಲಿ ಬೈದು ಬಿಡ್ತಿದ್ರು ಮೊದಲು ಹಿರಿಯರು. ನಾವು ಹಳ್ಳಿಲೆಲ್ಲ ನೋಡಿದೀವಿ, ಹಿಂಗ್ ಶರೆ ಅಂಗಡಿ ಸುತ್ತಮುತ್ತ ಯಾರಾದ್ರೂ ಒಳ್ಳೆ ಸಜ್ಜನರ ಮಕ್ಕಳು ಅಥವಾ ಸಜ್ಜನರು ಯಾರಾದ್ರೂ ಕಾಣಿಸಿರಂದ್ರ ಹಿರಿಯರು ಯಾರಾದ್ರೂ ನೋಡಿದ್ರೆ ಬೈದು ಓಡಿಸಿದ್ರು, ಅಲ್ಲಿಂದ ಇಲ್ಲಾಗ ಬಂದಿರೋ ಅಂತ ಕೇಳಿ ಬೈದು ಓಡಿಸಿದ್ರು. ಆ ರೀತಿ ಪರಿಸ್ಥಿತಿ ಇತ್ತು ಅವಾಗ. ಅಂದ್ರೆ ಆ ರೀತಿ ಹೆದರಿಕೆ ಇತ್ತು, ಆ ರೀತಿ ವ್ಯವಸ್ಥೆ ಇತ್ತು. अर्थात ब्राह्मण यदि शराबी के निकट दूध भी पीवे तो उसने शराब पी है, इस प्रकार लोग उस पर शंका करने लग जाते हैं. ಒಬ್ಬ ಬ್ರಾಹ್ಮಣ, ಒಬ್ಬ ವ್ಯಕ್ತಿ ಶರೆ ಕುಡ್ದವನ ಜೊತೆಗೆ ಅವನ ಜೊತೆಗೆ ಕುತ್ಕೊಂಡು ಹಾಲು ಕುಡಿದ್ರು ಸಹ ಜನರು ಅವನ ಮೇಲೆ ಶಂಕೆ ಇಟ್ಕೊಳ್ಬಹುದು, ಡೌಟ್ ಇಟ್ಕೊಳ್ಬಹುದು. ಏನಂತಂದ್ರೆ ನೀನು ಕೂಡ ಶರೆ ಕುಡ್ದಾನ ಅಂತ ಹೇಳ್ಬಹುದು ಅಂತ ಹೇಳ್ತಾರಲ್ಲಿ. ವೈಸೆ ಹಿ पार्श्वस्थ के साथ रहा संयमी भी पार्श्वस्थ माना जाता है. ಪಾರ್ಶ್ವಸ್ಥ ಮುನಿಗಳ ಜೊತೆಗೆ ಒಬ್ಬ ಸಂಯಮಿ ಮುನಿಗಳಿದ್ರು ಸಹ ಅವ್ರಿಗೂ ಕೂಡ ಏನಂತ ಹೇಳ್ತಾರ? ಪಾರ್ಶ್ವಸ್ಥ ಅಂತಾನೆ ಹೇಳ್ತಾರ. ಅದಕ್ಕೆ ಅಂತರ ಸಂಗತಿ ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ನೀವೆಷ್ಟೋ ಶುದ್ಧರಿರಿ, ಎಷ್ಟೋ ಪವಿತ್ರವಾಗಿದ್ದರೂ ಕೂಡ ಅವ್ರ ಸಂಗತಿ ಮಾಡೋದ್ರಿಂದ ನಾವು ಕೂಡ ಲೋಕ ವ್ಯವಹಾರದಲ್ಲಿ ಏನಾಗ್ತೀವಿ? ದುಷ್ಟರಂತಾನೆ ನಾವು ಅನಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಇಲ್ಲಿ. हे यतिगण, यह संपूर्ण लोक पर के दोषों को कहने में सदा ही उत्सुक रहता है. ಎಷ್ಟು ಸುಂದರವಾಗಿ ಹೇಳಿದ್ರೆ ನೋಡ್ರಿ. ಹೇ ಯತಿಗನ್, ಹೇ ಯತೀಶ್ವರರೇ, ಈ ಸಂಪೂರ್ಣ ಲೋಕದಲ್ಲಿ ಜನ ಯಾವ ರೀತಿ ಇದ್ದಾರೆ ಅಂತಂದ್ರೆ, ಸಮಾಜ ಯಾವ ರೀತಿ ಇದೆ ಅಂತಂದ್ರೆ, ಪರಕೆ ದೋಷೋಂಕೋ ಕಹನೆ ಮೇ ಹಿ ಸದಾ ಉತ್ಸುಕ रहता है. ಪರರ ದೋಷವನ್ನು ನೋಡಿ, ಪರರ ದೋಷವನ್ನು ಹುಡುಕಿ ಇನ್ನೊಬ್ಬರ ದೋಷಗಳನ್ನ ಇನ್ನೊಬ್ಬರ ಮುಂದೆ ಹೇಳೋದ್ರಲ್ಲೇನೆ ಅವ್ರಿಗೆ ಏನಿರುತ್ತೆ? ಉತ್ಸಾಹ ಇರುತ್ತೆ, ಉತ್ಸುಕರಾಗ್ತಾರೆ ಅವರು. अतः अपवाद का स्थान ऐसा दोष तुम लोग सर्वथा छोड़ देना. ಅಂತ ಅಪವಾದ, ನಿಮ್ಮ ಅವಿನಯ, ನಿಮ್ಮ ನಿಂದೆ ಆಗುವಂತ ಸ್ಥಾನಗಳನ್ನ ನೀವು, ಅಂತ ದೋಷಗಳನ್ನ ನೀವು ಸರ್ವತಾ ಏನ್ ಮಾಡ್ರಿ? ಬಿಟ್ಬಿಡಿ. ಅಂತ ಸಂಗತಿ ನೀವು ಮಾಡಕ್ ಹೋಗ್ಬೇಡಿ, ಅಂತ ಸ್ಥಾನದಲ್ಲಿ ಹೋಗಕ್ ಹೋಗ್ಬೇಡಿ. दुर्जन द्वारा दोष किया जाने पर वह सज्जन को प्राप्त होता है. ಯಾರೋ ದುರ್ಜನ, ನಿಮ್ ಜೊತೆಗಿರುವಂತ ದುರ್ಜನ ಏನಾದ್ರು ತಪ್ಪು ಮಾಡಿದ್ರೆ ನೀವು ಕೂಡ ಅದರಲ್ಲಿ ಏನಾಗ್ತೀರಾ? ಸಿಕ್ಕಾಕೊಂಡ್ಬಿಡ್ತೀರಾ. अर्थात दोष दुर्जन करता है और सज्जन ने यह दोष किया ऐसा लोग समझते हैं. दुर्जन ತಪ್ಪು ಮಾಡಿದ್ರು ಕೂಡ ಸಜ್ಜನ್ ಅದರಲ್ಲಿ ಸರಿಯಾಗಿ ಸಿಕ್ಕಾಕೊಂಡ್ಬಿಡ್ತಾನ. ನಮ್ಮ ಮರಾಠಿಯಲ್ಲಿ ಒಂದು ಮಾತು ಹೇಳ್ತಾರೆ, ಘವಾ ಸಂಘ ಕಿಡಪನ್ ಭರಡ್ತ ಜಾತ ಅಂತ ಹೇಳ್ತಾರ. ಘವಾ ಸಂಘ ಕಿಡಪನ್ ಭರಡ್ಲ ಜಾತ ಅಂತ ಹೇಳ್ತಾರೆ ಮರಾಠಿಯಲ್ಲಿ. ಅದರ ಅರ್ಥ ಏನಂತಂದ್ರೆ, ಗೋಧಿ ಬೀಸ್ತಾ ಇದೀವಿ ನಾವು. ಗೋಧಿ ಬೀಸುವಾಗ, ಅದು ಎಕ್ಸಾಂಪಲ್ ಅಂತ ಕೊಟ್ಟಿರೋದು, ಗೋಧಿ ಬೀಸುವಾಗ ಗೋಧಿ ಮಷೀನ್ದಲ್ಲಿ ಹಾಕ್ತೀವಿ ಅಥವಾ ಬೀಸುಕಲ್ದಲ್ಲಿ ಹಾಕ್ತೀವಿ. ಅದರ ಜೊತೆಗೆ ಗೋಧಿ ಜೊತೆಗೆ ಅದರಲ್ಲಿ ಹುಳ ಇರ್ತಾವಲ್ಲ, ಹುಳಗಳು ಕೂಡ ಏನಾಗ್ತಾವ?
ಪುಡಿ ಪುಡಿ ಆಗಿಬಿಡ್ತಾವ ಆ ರೀತಿ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಸಜ್ಜನರ ಜೊತೆಗೆ ದುರ್ಜನರ ಜೊತೆಗೆ ಸಜ್ಜನರು ಸಹ ಸಿಕ್ಕಾಕೊಂಡ್ಬಿಡ್ತಾರೆ, ಅದಕ್ಕೆ ಅವ್ರು ಸಂಗತಿ ಮಾಡಬಾರದು ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ಇವು ಗಾದೆಗಳಿದಾವಲ್ಲ, ಇವು ಸುಳ್ಳಾಗಕ್ಕಲ್ಲ ಸಾಧ್ಯ ಇಲ್ಲ. ನೀವು ಎಲ್ಲಿ ಕೂತ್ಕೊಂಡು ಏನು ಮಾಡ್ತಿರ್ತಾರಲ್ಲ ಪಕ್ಕ ನಿಮ್ಮನ್ನ ಹಿಡ್ಕೊಂಡ್ಬಿಡ್ತಾರ. जैसे दोषी उल्लू के द्वारा किया गया दोष निर्दोष हंस पक्षी पर आ पड़ता है. ಒಂದು ಉದಾಹರಣೆ ಮತ್ತೊಂದು ಹೇಳಿದ್ರೆ ಇಲ್ಲಿ, ಹುಲ್ಲು ಅಂದ್ರೆ ಗೂಬೆ ಏನಾದರೂ ತಪ್ಪು ಮಾಡಿದೆ, ಗೂಬೆ ತಪ್ಪು ಮಾಡಿದಾಗ ಅದರ ದೋಷ ಯಾರ ಮೇಲೆ ಬರುತ್ತೆ? ಹಂಸ ಪಕ್ಷಿ ಮೇಲೆ. ಯಾಕೆ? ಅದರ ಫ್ರೆಂಡ್, ಅದು ಗೂಬೆ ಫ್ರೆಂಡ್ಶಿಪ್ ಮಾಡಿರ್ತೈತೆ ಅದ, ಅದಕ್ಕೆ ಅದಕ್ಕೂ ಕೂಡ ದಂಡ ಸಿಕ್ಬಿಡುತ್ತೆ. ಹಂಸ ಕಥಾ ಅಂತ ಹೇಳ್ತಾರೆ ಇಲ್ಲಿ. ಒಂದು ಕತೆ ಬರುತ್ತೆ ಈಗ. पाटलिपुत्र नगर के गोपुर द्वार पर ऊपरी भाग में एक घूक यानी उल्लू रहता था. ಪಾಟ್ಲಿಪುತ್ರ ನಗರದಲ್ಲಿ ಗೋಪುರ ದ್ವಾರದ ಮೇಲೆ ಒಂದು ಗೂಬೆ ಕೂತ್ಕೊಂಡಿರುತ್ತಲ್ಲಿ. ಏಕ್ ದಿನ ವಹ ಪಕ್ಷಿ ಉಡ್ಕರ್ ಹಂಸಕ್ಕೆ ಪಾಸ್ ಚಲಾ ಗಯಾ. ಆ ಪಕ್ಷಿ ಏನಾಯ್ತು, ಗೂಬೆ ಏನಾಯ್ತು, ಅಲ್ಲಿಂದ ಹಾರಿ ಹಂಸ ಪಕ್ಷಿ ಹತ್ರ ಹೋಯ್ತದು. दोनों की मित्रता हो गई, ಎರಡು ಜನರದು ಫ್ರೆಂಡ್ಶಿಪ್ ಆಗಿಬಿಡ್ತಲ್ಲಿ. ಹಂಸ ಉಸ್ घूक को बहुत बड़ा श्रेष्ठ पक्षी मानता था. ಹಂಸ ಆ ಗೂಬೆಗೆ ಬಹಳ ದೊಡ್ಡ ಶ್ರೇಷ್ಠ ಪಕ್ಷಿ ಅಂತ ತಿಳ್ಕೊಂಡಿತ್ತದು, ಹಂಸ ಪಕ್ಷಿ मानता था. अतः किसी दिन उसके साथ उक्त गोपुर द्वार के स्थान में आकर बैठ गया. ಒಂದು ದಿವಸ ಏನಾಗಿತ್ತು ಅಂತಂದ್ರೆ, ಹಂಸ ಪಕ್ಷಿ ಆ ಗೂಬೆ ಜೊತೆಗೆ ಬಂದು ಆ ಗೋಪುರ ದ್ವಾರದ ಮೇಲೆ ಬಂದು ಆ ಸ್ಥಾನದ ಮೇಲೆ ಬಂದು ಕೂತ್ಕೊಂಡ್ಬಿಡ್ತದು. उस समय नगर के राजा प्रजापाल दिग्विजय करने के लिए चतुरंग सेना को लेकर उस गोपुर द्वार से निकल रहा था. ರಾಜ ಏನೈತೆ ಅಂದ್ರೆ ದಿಗ್ವಿಜಯಗೋಸ್ಕರ, ಪ್ರಜಾಪಾಲ ಅನ್ನುವಂಥ ರಾಜನ ಹೆಸರು, ದಿಗ್ವಿಜಯಗೋಸ್ಕರ ಅವನು ಆ ಚತುರಂಗ ಸೇನೆಯನ್ನು ತಗೊಂಡು ಅಲ್ಲಿಂದ ಗೋಪುರ ದ್ವಾರದಿಂದ ಹೋಗ್ತಾ ಇರುವಾಗ उल्लू ने राजा के दक्षिण भाग में जाकर विरल शब्द किया जिससे राजा को क्रोध आ गया. ಅವಾಗ ಏನೋ ಗೂಬೆ ಏನ್ ಮಾಡ್ತಾ ಇದ್ದಾರೆ, ಒಂದು ವಿರಳವಾದ ಶಬ್ದ ದಕ್ಷಿಣ ಭಾಗದಲ್ಲಿ ಕೂತ್ಕೊಂಡು ಅದು ಮಾಡಿಬಿಡ್ತ ಅವನಿಗೆ. ಆ ರಾಜನಿಗೆ ಅದರಿಂದ ಏನಾದ್ರು ಬಹಳ ದೊಡ್ಡ ಭಯಂಕರ ಕೋಪ ಬಂದ್ಬಿಡ್ತ ಅವನಿಗೆ. ಆಯಾ कि हम युद्ध के लिए प्रस्थान कर रहे हैं और यह दुष्ट पक्षी अपशकुन करता है ಅಂತ ರಾಜನಿಗೆ ಭಯಂಕರ ಕೋಪ ಬಂದ್ಬಿಡ್ತು. ನಾನು ಯುದ್ಧಕ್ಕೂ ಹೊಂಟಿದ್ದೀನಿ, ಮತ್ತಿದು ಈ ದುಷ್ಟ ಪಕ್ಷಿ ಬಂದು ಏನ್ ಮಾಡ್ತಾ ಇದೆ, ಅಪಶಕುನ ಮಾಡ್ತಾ ಇದೆ ಅಂತ ಕೋಪದಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಧನುಷ್ ಬಾನ್ ಲೇಕರ್ ನಿಶಾನ ಬಾಂಧ, ಧನುಷ್ ಬಾನ್ ತಗೋತಾನ ಮತ್ತ ಏನ್ ಮಾಡ್ತಾನ, ಗುರಿ ಹಿಡಿದು ಬಿಡ್ತಾನ ಅಲ್ಲಿ. ನಿಶಾನ ಬಾಂಧ. ಕಿಂತು ಧೂಕ್ ಬಹುತ್ ಚಾಲಾಕ್ ಥಾ. ಆ ಗೂಬೆ ಏನಿತ್ತು ಬಹಳ ಚಾಲಾಕ್ ಇತ್ತದು. ದುಷ್ಟರು ಎಷ್ಟಾದ್ರೂ ಚಾಲಾಕರು ಇರ್ತಾರೆ ಯಾವಾಗಾದ್ರೂ. वह चालाक था, वह शीघ्र वहां से उड़कर भाग गया. ಶೀಘ್ರ ಏನ್ ಮಾಡ್ತಾ ಅಲ್ಲಿಂದ ಹಾರಿ ಹೋಗ್ಬಿಡ್ತು ಯಾವುದು, ಗೂಬೆ. ಚಲಾ ಗಯಾ ಬೇಚಾರೆ ನಿರ್ದೋಷ ಹಂಸಕೋ ಯಹ ಬಾನ್ ಲಗ್ ಗಯಾ. ನಿರ್ದೋಷವಾಗಿರುವಂತ ಆ ಹಂಸ ಪಕ್ಷಿಗೆ ಏನಾಯ್ತು, ಅದು ಬಾಣ ಹೋಗಿ ತಾಗಿತ್ತು ಅಲ್ಲಿ. ಲಗ್ ಗಯಾ और वह घायल होकर तत्काल मर गया. ಅದು ಘಾಯಲ್ ಆಗಿ ತತ್ಕಾಲ ಅದೇ ಸಮಯದಲ್ಲಿ ಅದು ಸತ್ತು ಹೋಗ್ಬಿಡ್ತು. ಅಂದ್ರೆ ಸಂಪರ್ಕ, ಫ್ರೆಂಡ್ಶಿಪ್ ಮಾಡಿರೋ ಕಾರಣದಿಂದ ಒಳ್ಳೆ ಒಂದು ಹಂಸ ಪಕ್ಷಿ ಕೂಡ ಗೂಬೆ ಸಂಪರ್ಕ ಮಾಡಿಕೊಂಡ್ರು, ಗೂಬೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಕ್ಕೆ ಏನು ಕಾರಣ ಇಲ್ಲದೆ ಸತ್ತು ಹೋಗ್ಬಿಡ್ತು ನೋಡ್ರಿ. ಆ ಪ್ರಕಾರ इस प्रकार नीच की संगति करने से निरपराधी हंस का प्राण नाश हो गया. ಇಂಥ ಈ ಪ್ರಕಾರ ನೀಚರ ಸಂಗತಿ ಮಾಡೋದ್ರ ಕಾರಣದಿಂದ ಹಂಸ ಪಕ್ಷಿದೇನಾಯ್ತು, ಪ್ರಾಣ ನಾಶ ಆಯ್ತಲ್ಲಿ. ಉಸೆ ಅಕಾರಣ ಹಿ ಅಸಮಯ ಮೇ ಮರ್ನಾ ಪಡ. ಅಕಾರಣದಿಂದ ಅಸಮಯಗೆ ಸಾಯುವಂತ ಪರಿಸ್ಥಿತಿ ಬಂತು. ಅತಃ ದುಷ್ಟ ಕಿ ಸಂಗತಿ ಕಭಿ ನಹಿ ಕರ್ನಾ ಚಾಹಿಯೆ. ಆ ಕಾರಣ ದುಷ್ಟರ ಸಂಗತಿ ಯಾವಾಗ ಮಾಡಲೇಬಾರದು ಅಂತ ಹೇಳ್ತಾರೆ. ಕಥಾ ಸಮಾಪ್ತ. दुर्जन के अपराध से सज्जन पुरुष लोक में पीड़ा को प्राप्त होते हैं. ದುರ್ಜನರ ಅಪರಾಧದಿಂದ ಸಜ್ಜನ ಪುರುಷರು ಲೋಕದಲ್ಲಿ ಏನಾಗ್ತಿರ್ತಾರ, ಪೀಡೆಗೆ ಅಪರಾಧಿಗಳಾಗಿರ್ತಾರ. जैसे अपराध रहित दुढ़ंब विष रहित बड़ा सर्प पृदाकु छोटे विशाले सर्प के काटने पर अपराध से पीड़ा को प्राप्त होता है. भावार्थ यह है कि अपराध तो करता है दुर्जन और उसके संगति में आया हुआ सज्जन पुरुष है, उसे उस अपराध का दंड
भोगना पड़ता है, क्योंकि दुर्जन तो अपराध करके भाग जाता है, छिप जाता है, झूठ बोलकर अपना बचाव कर लेता है, और सज्जन को इसने ही अपराध किया है ऐसा समझकर लोग दंडित कर देते हैं। जैसे एक होता छोटा किंतु जहरीला सर्प। ಒಂದು ಉದಾಹರಣೆ ಹೇಳ್ತಾರಲ್ಲ ಮುಂದೆ, ಏನಂತಂದ್ರೆ ಸಜ್ಜನರ ಸಂಗತಿ ಮಾಡಿದಾಗ ದುರ್ಜನರ ಸಂಗತಿ ಮಾಡಿದಾಗ ದುರ್ಜನರು ಏನ್ ಮಾಡ್ತಾರ ಅಂದ್ರೆ ತಪ್ಪು ಮಾಡ್ತಾರ, ತಪ್ಪು ಮಾಡಿ ಓಡ್ ಹೋಗ್ಬಿಡ್ತಾರ, ಸುಳ್ಳು ಹೇಳ್ತಾರ, ಏನಾರು ಕಾರಣ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರ. ಮಾತ್ರ ಸಿಗಾಕೊಳ್ದಾರು ಸಜ್ಜನರು ಸಿಗಾಕೊಳ್ತಾರ, ಫ್ರೆಂಡ್ಶಿಪ್ ಮಾಡಿರ್ತಾರ, ಅದು ಫ್ರೆಂಡ್ಶಿಪ್ ಮಾಡಿರೋ ಕಾರಣದಿಂದ ಸಜ್ಜನರಲ್ಲಿ ಸರಿಯಾಗಿ ಸಿಗಾಕೊಳ್ತಾರ, ಮತ್ತು ಆ ಅಪರಾಧಕ್ಕೆ ದಂಡಕ್ಕೆ ಕಾರಣಗಳು ಸಜ್ಜನರಾಗ್ಬಿಡ್ತಾರ. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ಇಲ್ಲಿ, ಏನಂತಂದ್ರ ಜೈಸೆ ಏಕ್ ಹೋತಾ ಛೋಟಾ ಕಿಂತು ಜಹರೀಲಾ ಸರ್ಪ. ಒಂದು ಸರ್ಪ ಇತ್ತು, ಸಣ್ಣದಿತ್ತು, ಅದು ಬಹಳ ಚಿಕ್ಕದಿತ್ತು ಸರ್, ಅದು ಹಾವು, ಅದು ಆದ್ರೆ ಬಹಳ ವಿಷಧಾರಿ ಇತ್ತು ಅದು ಹಾವು, ಜಹರೀಲಾ ಸರ್ಪ. ಅವ್ರ ಏಕ್ ಹೋತಾ ಹೇ ನಿರ್ವಿಷ ಸರ್ಪ, ಒಂದ್ ಯಾವ್ದಿರುತ್ತೆ, ನಿರ್ವಿಷ ಸರ್ಪ ಇರುತ್ತೆ. ವಿಷೇಲ ಛೋಟಾ ಸರ್ಪ ಕಿಸಿ ಕೋ ಕಾಟ್ ಕರ್ ಕಹಿ छुप जाता है. ಅದು ವಿಷೇಲ ಜಹರಿಲ್ಲ ಏನದು ಬಹಳ ವಿಷಧಾರಿ ಇರುವಂತ ಹಾವು ಇದೆಲ್ಲ ಚಿಕ್ಕದಿತ್ತದು, ಪಟ್ ಅಂತ ಯಾರಿಗಾದ್ರೂ ಕಚ್ಚಿ ಅದೆಲ್ಲರೂ ಹೋಗಿ ಬಚ್ಚಿಟ್ಕೊಂಡು ಕುತ್ಕೊಂಡ್ ಬಿಡ್ಬೋದಿತ್ತು, ಅದು ಕುತ್ಕೊಳ್ತಿತ್ತು. और लोग बड़े निर्विष सर्प को इसने ही काटा है ऐसा समझकर उसे मारते थे. ಯಾಕೆಂದ್ರೆ ಓಡ್ ಹೋಗ್ಲಿಕ್ಕೆ ಗೊತ್ತಿಲ್ಲ, ಎಲ್ಲೇ ಹೋಗಿ ಬಚ್ಚಿಟ್ಕೊಳಕ್ ಗೊತ್ತಿಲ್ಲ, ಅದು ಕಚ್ಚಿ ಅದಕ್ಕೆ ಧ್ವಂಸ ಮಾಡ್ತಿತ್ತು, ಮತ್ತೆ ಹೋಗಿ ಎಲ್ಲರೂ ಬಚ್ಚಿಟ್ಕೊಂಡು ಕುತ್ಕೊಂಡ್ ಬಿಡ್ತಿತ್ತು. ಈ ದೊಡ್ಡ ಹಾವು ಏನಾಗ್ತಿತ್ತು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಿತ್ತು. ಸಿಕ್ಕಾಕೊಂಡು ಅದೆಲ್ಲರೂ ಏನಂತಿದ್ರು, ಇದೇ ಕಚ್ಚಿದೆ, ಇದರಿಂದಾನೇ ಈ ಮನುಷ್ಯ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡು ಅದನ್ನು ಹೊಡೆದು ಸಾಯಿಸಿಬಿಡ್ತಿದ್ರು ಅಂತ ಹೇಳ್ತಾರೆ ಇಲ್ಲಿ. असंयत पुरुष द्वारा संयमी जन का भी चारित्र लुप्त हो जाता है. असंयत पुरुषರಿಂದ संयमी ಜನರಿಗೆ ಏನಾಗುತ್ತೆ, ಚಾರಿತ್ರ ಲುಪ್ತ ಆಗಿಬಿಡುತ್ತೆ. जैसे कि समृद्धिशाली पुरुष का सर्वस्व धन संपर्क में आए हुए चोर द्वारा लूट लिया जाता है. ಕಳ್ಳನ ಸಂಪರ್ಕ ಮಾಡಿದ್ರ ಕಳ್ಳನೇ, ಕಳ್ಳತನ ಮಾಡದೆ ಬಿಡ್ತಾನವ, ಕಳ್ಳತನ ಮಾಡದೆ ಬಿಡುವುದಿಲ್ಲ ಆ ರೀತಿ. दुष्ट संगति से वास्तविक हुआ व्यक्ति अब दुष्टों की गोष्ठी में रमता है. ದುಷ್ಟರ ಸಂಗತಿ ಮಾಡಿದಾಗ ವಾಸ್ತವದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನ, ದುಷ್ಟರ ಗೋಷ್ಠಿಗಳಲ್ಲಿ ರಮಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. जिसने कि अपने वैराग्य भाव को दूर कर दिया है. ಮತ್ತಿನ ವೈರಾಗ್ಯ ಭಾವ ಏನಾಯ್ತಲ್ಲಿ दूर ಆಗ್ಬಿಡ್ತು, छोड़ दिया है. दुष्ट की संगति में आया पुरुष शिष्टों की गोष्ठी में कभी नहीं रमता. ಮತ್ತೆ ಹೇಳ್ತಾರಲ್ಲಿ, दुष्ट की संगति में आया पुरुष शिष्टों की गोष्ठी में कभी नहीं रमता. ಅವ್ರಿಗೆ ಅದೇ ಬೇಕಾಗತ್ತೆ. ಈಗ ನಾನು ಹೇಳ್ದಲ್ಲಿ ನಿನ್ನೆ ನೋಡಿ, ಅದು ಮಲದ ಕುಂಡದಲ್ಲಿ ಒಂದು ಕ್ರಿಮಿ ಇದ್ದಂಗೆ, ಅದು ದುಷ್ಟರ ಸಂಗತಿ ಮಾಡಿ ಏನ್ ಮಾಡುತ್ತೆ ಅಂತಂದ್ರೆ, ದುಷ್ಟರ ಸಂಗತಿ ಮಾಡಿ ದುಷ್ಟರ ಇದರಲ್ಲಿ ರಮನ್ ಮಾಡ್ಕೊಂಡ್ಬಿಡ್ತು. ಆಮೇಲೆ ಶಿಷ್ಟರ ಸಂಗತಿ ಬಂದ್ರು ಕೂಡ ಅದ್ರ ಜೊತೆಗೆ ಅವರು ಹೊಂದಾಣ್ಕೊಂಡ್ ಹೋಗಲ್ಲ. ಯಾಕೆ, ಇದು ಸರಿ ಇಲ್ಲ, ಅಲ್ಲಿ ಸರಿ ಇದೆ, ಅದು ಒಳ್ಳೇದು ಅನಿಸ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತಾರ ಅವರು. ಈ ಪ್ರಕಾರ दुर्जन की संगति से दुष्ट बना हुआ मनुष्य सज्जन मनुष्यों में रहना, उनकी संगति करना पसंद नहीं करता है. दुर्जन की संगति से दुष्ट बना हुआ मनुष्य, दुर्जनರ ಸಂಗತಿ ಮಾಡಿ ದುಷ್ಟ ಆಗಿರುವಂತ ಒಬ್ಬ ಮನುಷ್ಯ ಸಜ್ಜನ ಮನುಷ್ಯ में रहना, उनकी संगति करना, ಸಜ್ಜನ ಮನುಷ್ಯರ ಜೊತೆಗೆ ಇರೋದು, ಸಜ್ಜನರ ಸಂಗತಿ ಮಾಡೋದು ಅವನಿಗೆ ಇಷ್ಟ ಆಗುವುದಿಲ್ಲ. वह तो वैराग्य को छोड़कर दुर्जनों के मध्य में बड़े आनंद से रहने लग जाता है. ವೈರಾಗ್ಯವನ್ನು ಬಿಟ್ಟು ದುರ್ಜನರ ಮಧ್ಯದಲ್ಲಿ ಬಹಳ ಆನಂದದಲ್ಲಿ ಬದುಕಲಿಕ್ಕೆ ಅವನು प्रारंभ ಮಾಡ್ಕೊಂಡ್ಬಿಟ್ಟಿರ್ತಾನ. यहाँ तक दुर्जन की संगति में आने से होने वाले दोष बतलाए. अब आगे सज्जन का आश्रय लेने से, उनकी संगति करने से गुण आते हैं ऐसा ಇಲ್ಲಿವರೆಗೆ ಏನ್ ಹೇಳಿದ್ರೆ, ದುರ್ಜನರ ಸಂಗತಿ ಮಾಡಿದಾಗ ಏನೇನಾಗತ್ತೆ ಅನ್ನೋದೆಲ್ಲ ಹೇಳಿದ್ರು. ಇನ್ನು ಸಜ್ಜನರ ಸಂಗತಿ ಮಾಡಿದಾಗ ನಿಮಗೆ ಏನೇನಾಗತ್ತೆ, ಸಜ್ಜನರ ಆಶ್ರಯದಲ್ಲಿ ಹೋದಾಗ ನಿಮ್ಗೆ ಏನು ಒಳ್ಳೇದಾಗತ್ತೆ, ಏನ್ ನಿಮ್ಮದು ಕಲ್ಯಾಣ ಆಗತ್ತೆ ಅನ್ನುವಂತ ಮಾತನ್ನ ಇಲ್ಲಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. जिसने सज्जन की संगति की है ऐसा दुष्ट पुरुष भी अपने दोषों को छोड़ देता है. क्या मेरू का आश्रय लेने वाला काक कनक कांति को नहीं प्राप्त करता.
ಅವಶ್ಯ ಪ್ರಾಪ್ತ करता है. ಸಜ್ಜನರ ಸಂಗತಿಯಲ್ಲಿ ಬಂದಾಗ ಒಬ್ಬ ದುಷ್ಟ ಪುರುಷ ಕೂಡ ಏನಾಗ್ತಾನೆ, ದೋಷಗಳನ್ನ ಬಿಟ್ಟು ಒಳ್ಳೆ ಸಂಗತಿಯಲ್ಲಿ ಬಂದು ಒಳ್ಳೆ ಸದ್ಗತಿ ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾನ. ಇಲ್ಲಿ ಹೇಳ್ತಾರ, ಮೇರು ಕಾ ಆಶ್ರಯ ಲೇನವಾಲ ಕಾಕ. ಮೇರು ಅಂದ್ರೆ ಮೇರು ಪರ್ವತದ ಆಶ್ರಯ ತಗೊಂಡಿರುವಂತ ಒಬ್ಬ ಕಾಕ ಅಂದ್ರೆ ಕಾಕ ಪಕ್ಷಿ ಕನಕ ಕಾಂತಿ ಕೋ ನಹಿ ಪ್ರಾಪ್ತ करता. ಮೇರು ಪರ್ವತದ ಹತ್ರ ಕೂತ್ಕೊಂಡಿದ್ದೆ ಸಾಕದು ಕಾಗೆ ಆ ಮೇರು ಪರ್ವತದ ಹತ್ರ ಕೂತ್ಕೊಂಡಿದ್ದೆ ಸಾಕು, ಆ ಕಾಗೆ ಕೂಡ ಒಂದು ಒಳ್ಳೆ ಬೆಲೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ರೀತಿ सज्जन के संग से दुर्जन भी पूजा आदर को प्राप्त कर लेता है. ಸಜ್ಜನರ ಸಂಘದಲ್ಲಿ ಬಂದಾಗ ದುರ್ಜನ ಕೂಡ ಪೂಜಾ ಆದರ ಕೂಡ ಏನಾಗ್ತಾನ, ಪ್ರಾಪ್ತ ಆಗ್ತಿರ್ತಾನ. देव के शेषा स्वरूप माला गंध रहित होने पर भी क्या मस्तक पर धारण नहीं की जाती? अवश्य ही की जाती है. ಬಹಳ ಸುಂದರವಾದ ಉದಾಹರಣೆ ಕೊಟ್ಟರೆ ಏನ್ ಹೇಳ್ತಾರೆ ಅಂದ್ರೆ, ಸಜ್ಜನರ ಸಂಘದಲ್ಲಿ ಬಂದಾಗ ದುರ್ಜನ ಕೂಡ ಏನಾಗ್ತಾನ, ಪೂಜಾ ಆದರಿಗೆ ಪ್ರಾಪ್ತ ಆಗ್ತಾನ. ಉದಾಹರಣೆ ಹೇಳ್ತಾರಲ್ಲಿ, ದೇವಕ್ಕೆ शेषा स्वरूप माला, देव के शेषा स्वरूप माला गंध रहित होने पर भी, गंध रहित इद्ರೂ ಸಹ ಮಸ್ತಕ पर धारण नहीं की जाती. ಮಸ್ತಕದ ಮೇಲೆ ಧಾರಣೆ ಮಾಡ್ಕೊಳ್ಳಲ್ಲ, ಅವರು ಮಾಡ್ಕೊಳ್ತಾರ. ಅವಶ್ಯ ही की जाती है ಅಂತ ಹೇಳ್ತಾರಲ್ಲಿ. कोई साधु धर्म में रुचि नहीं करता, किंतु संयमी के मध्य में रहने पर संयम में प्रयत्नशील होता है, ऐसा कहते हैं. ಕೆಲವೊಬ್ಬರಿಗೆ ಸಾಧು ಧರ್ಮ ರುಚಿ ನಹಿ ಕರ್ತಾ, ಕೆಲವೊಬ್ಬರಿಗೆ ಸಾಧು ದಿಗಂಬರ ದೀಕ್ಷಾ ತಗೊಳ್ಬೇಕು ಅನ್ನುವಂಥ ಭಾವನೆ ಇರುವುದಿಲ್ಲ, ಅವರಿಗೆ ಅದರಲ್ಲಿ ರುಚಿ ಇರುವುದಿಲ್ಲ. ಆದರೂ ಸಹ ಸಂಯಮಿಗಳ ಮಧ್ಯದಲ್ಲಿ ಇರೋದ್ರಿಂದ, ಅವ್ರ ಮಧ್ಯದಲ್ಲಿ ನಾವು ವ್ಯವಹಾರಗಳನ್ನು ಇಟ್ಕೊಂಡಿದ್ರಿಂದ ಸಂಯಮಮೇ ಪ್ರಯತ್ನಶೀಲ ಹೋತಾ ಹೈ, ಸಂಯಮದಲ್ಲಿ ಅವನು ಪ್ರಯತ್ನಶೀಲ ಆಗಿರ್ತಾನ. ಐಸಾ ಕಹತೆ, ಈ ರೀತಿ ಹೇಳ್ತಾರೆ ಅಲ್ಲಿ. संयमी जनों के वैराग्यशील पुरुषों के मध्य में रहा हुआ कातर एवं धर्म को अप्रिय मानने वाला भी यति भय लज्जा भावना द्वारा चारित्र में व्यक्त रूप से प्रयत्नशील होता है. संयमी जनों के यानी वैराग्यशील पुरुषों के मध्य में, वैराग्यशील पुरुषರ ಮಧ್ಯದಲ್ಲಿ ಇರುವಂತ ಒಬ್ಬ ಕಾತರ ಅಂದ್ರೆ ಹೆದರು ಪುಕ್ಲ, ಹೆದರುವಂತವರು. ಏವಂ ಧರ್ಮಕ್ಕೋ ಅಪ್ರಿಯ ಮಾನ್ಯವಲ್ಲ, ಧರ್ಮವನ್ನು ಅಪ್ರಿಯ ಅಂತ ತಿಳ್ಕೊಳ್ಳುವಂತವರು. ಯತಿ ಭಯ ಲಜ್ಜಾ, ಆ ಮುನಿಗಳು ಭಯ ಮತ್ತು ಲಜ್ಜಾ ಆದಿ ಭಾವನೆಗಳಿಂದ ದ್ವಾರ ಚಾರಿತ್ರಮೇ ವ್ಯಕ್ತ ರೂಪ ಸೆ, ಚಾರಿತ್ರದಲ್ಲಿ ವ್ಯಕ್ತ ರೂಪದಿಂದ ಅವರು ಪ್ರಯತ್ನಶೀಲರಾಗ್ತಾರ ಅಂತ ತಿಳ್ಕೊಳ್ಬೇಕಿಲ್ಲ ಅಂತ ಹೇಳ್ತಾರ. ಭಾವಾರ್ಥ, ಕಿಸಿ ಮುನಿಗೆ ರತ್ನತ್ರಯಮೇ ರುಚಿ ನಹಿ रहती. ಕೆಲವೊಂದು ಮುನಿಗಳಿಗೆ ರತ್ನತ್ರಯದಲ್ಲಿ ರುಚಿ ಇರುವುದಿಲ್ಲ. ಕೆಲವೊಂದು ಮುನಿಗಳು ಬರೀ ದೀಕ್ಷಾ ತಗೊಂಡಿರ್ತಾರ, ದ್ರವ್ಯಲಿಂಗಿ ಮುನಿಗಳಿರ್ತಾರ. ರತ್ನತ್ರಯ ಧರ್ಮದಲ್ಲಿ ಅವರಿಗೆ ರುಚಿ ಇರುವುದಿಲ್ಲ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದಲ್ಲಿ ಅವರಿಗೆ ರುಚಿ ಇರುವುದಿಲ್ಲ. ಬಾಹರ್ ಖ್ಯಾತಿ ಪೂಜಾ ಆದಿ ಮೇ ರುಚಿ रहती है. ಅವ್ರಿಗೆ ಎದರಲ್ಲಿ ರುಚಿ ಇರುತ್ತೆ? ಖ್ಯಾತಿ ಪೂಜಾ ಲಾಭದಲ್ಲಿ, ಬರೇ ಆಡಂಬರದಲ್ಲಿ, ಬರೇ ಪ್ರಭಾವಣದಲ್ಲಿ, ಅದನ್ನು ಮಾಡುದು ಇದನ್ನು ಮಾಡುದು ಅನ್ನೋಂಥ ವಿಷಯದಲ್ಲಿ ಅವ್ರದ್ದು ರುಚಿ ಜಾಸ್ತಿ ಇರುತ್ತದೆ. ರತ್ನತ್ರಯ ಧರ್ಮದಲ್ಲಿ ಅವರಿಗೆ ರುಚಿ ಇರುವುದಿಲ್ಲ ಅಂತಹ ಮುನಿಗಳು. किंतु वह मुनि भी वैराग्यशील संयमी साधु के साथ रहने पर, ಆದರೆ ಅಂತ ಮುನಿಗಳು ಕೂಡ ವೈರಾಗ್ಯಶೀಲ ಸಂಪನ್ನರಾಗಿರುವಂತಹ ಸಂಯಮಿ ಮುನಿಗಳ ಸಂಗತಿ ಮಾಡೋದ್ರಿಂದ रहने पर विचार करता है कि अहो, और ಯೋಚನೆ ಮಾಡ್ತಾರ, ವಿಚಾರ ಮಾಡ್ತಾರ, ಚಿಂತನೆ ಮಾಡ್ತಾರ. ಅಹೋ ಯಹ ಮುನಿ ಧನ್ಯ ಹೈ, ಈ ಮುನಿಗಳು ಏನಿದಾರ ಧನ್ಯರಿದ್ದಾರ. अपने चारित्र में कितना उद्यमशील है, ತಮ್ಮ ಚಾರಿತ್ರದಲ್ಲಿ ಅವರು ಎಷ್ಟು ಉದ್ಯಮಶೀಲರಾಗಿದ್ದಾರ. ಇತ್ಯಾದಿ इस तरह का विचार आने से, ಈ ತರದ ವಿಚಾರಗಳು ಬಂದಾಗ, तथा अपने निम्न अनाचरण की लज्जा एवं भय आने से, ತಾನು ಮಾಡ್ತಾ ಇರುವಂತ ಅನಾಚಾರ ಕ್ರಿಯೆಗಳಲ್ಲಿ ಅವನಿಗೆ ಭಯ ಬಂದ್ಬಿಡುತ್ತೆ, ಲಜ್ಜೆ ಬಂದ್ಬಿಡುತ್ತೆ, ನಾಚಿಕೆ ಬಂದ್ಬಿಡುತ್ತೆ. आने से स्वयं चारित्र में दृढ़ हो जाता है. ಮತ್ತೇನಾಗ್ತಾರೆ ಅವರು ಸ್ವಯಂ ಚಾರಿತ್ರದಲ್ಲಿ दृढ़ हो जाता है. अतः मुनि को चाहिए कि वह वैराग्यशील उत्तम चारित्र वाले मुनि की संगति करे. ಆ ಕಾರಣದಿಂದ ಮುನಿಗಳು ಏನ್ ಮಾಡಬೇಕು? ಉತ್ತಮ ವಿಚಾರದವರು, ವೈರಾಗ್ಯಶೀಲರಾಗಿರುವಂತಹ ಉತ್ತಮ ಚಾರಿತ್ರವಾಣಿರುವಂತಹ ಮುನಿಗಳ ಸಂಗತಿ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ. संवेग संपन्न मुनियों के मध्य में निवास करने वाला साधु उत्कृष्ट परम कोटि के वैराग्य को प्राप्त कर लेता है.
ಸಂವೇಗ ಸಂಪನ್ನ ಮುನಿಗಳ ಮಧ್ಯದಲ್ಲಿರುವಂತ ಸಾಧುಗಳು ಅವ್ರೇನ್ ಮಾಡ್ತಾರೆ ಅಂದ್ರೆ ಉತ್ಕೃಷ್ಟ ಪರಮ ಕೋಟಿಗೆ ವೈರಾಗ್ಯಕ್ಕೂ ಪರಮ ಉತ್ಕೃಷ್ಟವಾದ ವೈರಾಗ್ಯವನ್ನು ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರ. ಜೈಸೆ ಸುಗಂಧಿತ ದ್ರವ್ಯ के निकट रखी हुई वस्तु सुगंधित को प्राप्त होती है, सुगंधित बन जाती है. उस तरह ಯಾವ ರೀತಿ ಒಂದು ಸುಗಂಧಿತ ದ್ರವ್ಯದ ಮಧ್ಯದಲ್ಲಿ ಇಟ್ಟಿರುವಂತಹ ಒಂದು ಸಾಮಾನ್ಯವಾದ ವಸ್ತು, ಆ ವಸ್ತುಗೂ ಸಹ ಏನಾಗುತ್ತೆ, ಒಳ್ಳೆ ಸುಗಂಧಿತ ಬೆಲೆ ಅದಕ್ಕೂ ಸಹ ಸಿಗುತ್ತದೆ ಅಂತ. ಆ ರೀತಿ लाखों पार्श्वस्थ मुनियों की अपेक्षा एक ही संयमी मुनि श्रेष्ठ माना गया है. लाखों ಲಕ್ಷ ಪಾರ್ಶ್ವಸ್ಥ ಮುನಿಗಳ ಮಧ್ಯದಲ್ಲಿ ಒಬ್ರು ಸಂಯಮಿ ಮುನಿಗಳಿಂದ ಶ್ರೇಷ್ಠ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಉಸ್ ಏಕ ಕೆ ಸಂಗತಿ ಸೆ ಚತುರಂಗ ಸಮ್ಯಕ್ತ್ವ ಆದಿ 4 ಆರಾಧನಾ ವೃದ್ಧಿ ಕೋ ಪ್ರಾಪ್ತ ಹೋತಿ है. ಮತ್ತ ಅಂತ ಒಬ್ರು ಸಂಯತಿ ಚತುರಂಗ ಸಮ್ಯಕ್ತ್ವ, 4 ಸಮ್ಯಕ್ತ್ವ ಇದೆ. ಯಾವ್ಯಾವುದು ಹೇಳ್ರಿ? 4 ಆರಾಧನೆಗಳು ಯಾವ್ಯಾವುದು? ಈ 4 ಆರಾಧನೆಗಳು ಏನಾಗ್ತಿರ್ತಾವ, ಅಲ್ಲಿ ವೃದ್ಧಿ ಆಗ್ತಿರ್ತಾವ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಆದರೆ ಈ 1,00,000 ಜನ ಪಾರ್ಶ್ವಸ್ಥ ಮುನಿಗಳ ಮಧ್ಯದಲ್ಲಿ ಒಬ್ಬ ಸಂಯಮ ಇದ್ದರೂ ಕೂಡ ಒಬ್ಬನ ಹಾಳು ಮಾಡಲಿಕ್ಕೆ ಬಾಳೋದು ಸಮಯ ಇಲ್ಲ ಅವರಿಗೆ. ಅರ್ಥ ತಾನೆ ಹೇಳೋದು? 1,00,000 ಜನರದ ಮಧ್ಯದಲ್ಲಿ ಇವ್ರನ್ನ ಒಬ್ರನ್ನ ಓದಿ ಬಿಟ್ರೆ ಇವ್ರೊಬ್ಬರು ತನ್ನ ಸಂಯಮ ಕೂಡ ಕಳ್ಕೊಳ್ಬಹುದು. ಅದಕ್ಕೆ ಇಂಥವ್ರು ಸಂಗತಿ ಮಾಡೋದೇ ಇಲ್ಲ. ಉದಾಹರಣೆ ಹೇಳಿದೇನಂತಂದ್ರೆ 1,00,000 ಪಾರ್ಶ್ವಸ್ಥ ಮುನಿಗಳಲ್ಲಿ ಒಬ್ಬರ ಸಂಯಮಿಗಳು ಶ್ರೇಷ್ಠ ಅಂತ ಹೇಳ್ತಾರ. 1,00,000 ಜನ ಒಂದು ಸೈಡಕ್ಕೆ ಮತ್ತು ಒಂದು ಸೈಡಕ್ಕೆ ಇವರು ಸಂಯಮಿಗಳನ್ನ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಈ ಪ್ರಕಾರ संयमी जन से संयम को साधने वाली निंदा प्राप्त होना श्रेष्ठ है, किंतु असंयमी जन से शील संयम का नाश करने वाली प्रशंसा श्रेष्ठ नहीं है. ಬಹಳ ಸುಂದರವಾದ ಮಾತು ಹೇಳ್ತಾರೆ ಇಲ್ಲಿ ಆಚಾರ್ಯ ಅಮಿತಗತಿ ಸ್ವಾಮಿಗಳು. ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂತಂದ್ರ, ಸಂಯಮಿ ಜನ से संयम को साधने वाली निंदा प्राप्त होना श्रेष्ठ है. ಸಂಯಮಿ ಜನರ ಮಧ್ಯದಲ್ಲಿ ನಿಂತ್ಕೊಂಡು ಸಂಯಮಕ್ಕೂ ಸಾಧನೆ ವಾಲಿ, ಸಂಯಮವನ್ನು ಸಾಧನೆ ಮಾಡ್ತಾ ಇರುವಾಗ ನಮ್ಮ ನಿಂದೆ ಆದ್ರೆ ಪರವಾಗಿಲ್ಲ, ಶ್ರೇಷ್ಠ ಇದೆ, ಅದು ಪರವಾಗಿಲ್ಲ ನಮಗೆ. ಕಿಂತು ಆದರೆ ಅಸಂಯಮಿ ಜನರಿಂದ ಶೀಲ ಸಂಯಮಕ ನಾಶ ಕರ್ನೆ ವಾಲಿ, ಶೀಲ ಸಂಯಮವನ್ನು ನಾಶ ಮಾಡುವಂತ ಆ ಪ್ರಶಂಸೆ ಕೂಡ ಏನಿದೆ, ನನಗೆ ಯೋಗ್ಯ ಇಲ್ಲ, ಅಯೋಗ್ಯ ಇದೆ. ಪ್ರಶಂಸೆ ಯಾವಾಗಲೂ ಅಯೋಗ್ಯ ಇಲ್ಲ. ಅಸಂಯಮಿಗಳು ಮಾಡ್ತಾ ಇರುವಂತ ಪ್ರಶಂಸೆ ಇರುತ್ತಲ್ಲ, ಅಸಂಯಮಿಗಳು ಮಾಡ್ತಾ ಇರುವಂತ ಪ್ರಶಂಸೆ ಇರುತ್ತಲ್ಲ, ಆ ಪ್ರಶಂಸೆ ಘಾತಕ ಇರುತ್ತೆ ಅಂತ ಹೇಳ್ತಾರ. ಯಾಕೆ ಹೇಳಿ ನೋಡೋಣ? ಅಸಂಯಮಿಗಳು ಪ್ರಶಂಸೆ ಮಾಡೋದು ಕೂಡ ಮುನಿಗಳಿಗೆ ಘಾತಕ ಇದೆ ಅಂತ ಹೇಳ್ತಾರೆ ಅಲ್ಲಿ. ಅದು ಯಾಕೆ ಹೇಳಿದ್ರು ಅವ್ರು ಆ ರೀತಿ? ಅಸಂಯಮಿಗಳು ಪ್ರಶಂಸೆ ಮಾಡ್ತಾ ಇದಾರ. ಅಸಂಯಮಿಗಳಂದ್ರೇನ? ಮಿಥ್ಯಾತ್ವ ಸಮ್ಯಕ್ತ ನಂತರದ ವಿಷಯ ಇದು. ಸಮ್ಯಕ್ತ ಮಿಥ್ಯಾತ್ವ ನಂತರ ವಿಷಯ. ಅಸಂಯಮಿಗಳಂದ್ರೆ ಇವರೆಲ್ಲರೂ ಶ್ರಾವಕರು, ಶ್ರಾವಿಕೆಯರು, ಇವರೆಲ್ಲರೂ ಏನ್ ಅಸಂಯಮಿಗಳಿದಾರ ಅಂದ್ರೆ ಮಹಾವ್ರತಿಗಳಿಲ್ಲ ಅವರು. ಅವರು ಅನುವ್ರತಿಗಳಿದಾರ ಅಥವಾ ಸಾಮಾನ್ಯ ಶ್ರಾವಕರಿದಾರ, ಈ ರೀತಿ ಇದ್ದವರು. ಇವರು ಅಸಂಯಮಿಗಳು. ಅಸಂಯಮಿ ಜನಸೆ ಶೀಲ್ ಸಂಯಮಕ ನಾಶ ಕರ್ನೆ ವಾಲಿ. ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ತಾರೆ, ಶಬ್ದದಲ್ಲೇ ಹೇಳ್ಬಿಟ್ಟಾರ ಅವರು. ಶೀಲ ಮತ್ತು ಸಂಯಮವನ್ನು ನಾಶ ಮಾಡುವಂತ ಪ್ರಶಂಸೆ, ಶೀಲ ಮತ್ತು ಸಂಯಮವನ್ನು ನಾಶ ಮಾಡುವಂತ ಪ್ರಶಂಸೆ ಕೂಡ ಏನಿದೆ ಅದು ನಿಮಗೆ ಘಾತಕ ಇದೆ ಅಂತ ಹೇಳ್ತಾರೆ ಅಲ್ಲಿ. ಶ್ರೇಷ್ಠ ಇಲ್ಲ ಅದು ಅಂತ ಹೇಳ್ತಾರ. ನಿಮ್ಮ ಶೀಲ ಮತ್ತು ಸಂಯಮವನ್ನು ನಾಶ ಮಾಡುವಂತ ಪ್ರಶಂಸೆ ನಿಮಗೆ ಏನ್ ಪ್ರಯೋಜನ ಇದೆ? ಪ್ರಯೋಜನ ಇದೇನ್ರಿ? ಪ್ರಯೋಜನ ಇಲ್ಲ ಅಂತ ತಿಳ್ಕೊಳ್ಬೇಕು ಇಲ್ಲಿ. ನಿಮ್ಮ ಸಂಯಮದ ರಕ್ಷಣೆ ಮಾಡಲಿಕ್ಕೆ, ನಿಮ್ಮ ಸಂಯಮದ ರಕ್ಷಣೆ ಮಾಡ್ತಾ ಇರುವಾಗ, ನಿಮ್ಮ ಸಂಯಮದ ರಕ್ಷಣೆ ನಡೀತಾ ಇರುವಾಗ ಇಲ್ಲಿ ಹೇಳಿದ್ರೆ ನೋಡ್ರಿ ಮೇಲೆ, ಸಂಯಮಿ ಜನಸೆ ಸಂಯಮಕ್ಕೂ ಸಾಧನೆ ವಾಲಿ ನಿಂದಾ ಪ್ರಾಪ್ತ ಹೋನಾ ಶ್ರೇಷ್ಠ ಹೇ. ಸಂಯಮದ ಸಾಧನೆ ಮಾಡ್ತಾ ಇರುವಾಗ ನಿಮಗೆ ಎಷ್ಟೋ ಜನ ನಿಂದೆ ಮಾಡಿದ್ರು ಕೂಡ ಪರವಾಗಿಲ್ಲ, ಶ್ರೇಷ್ಠ ಇದೆ ಅದು. ಯಾಕೆ ನೀವೇನ್ ಮಾಡ್ತೀರಲ್ಲಿ? ನಿಮ್ಮ ಕ್ರಿಯೆ ಏನಿದೆ? ನಿಮ್ಮ ಕ್ರಿಯೆ ಏನಿದೆ ಅವಾಗ? ನಿಮ್ಮ ಕ್ರಿಯೆ ಇರೋದು ಸಂಯಮದ ರಕ್ಷಣೆ. ನೀವು ಕ್ರಿಯೆ ಮಾಡ್ತಾ ಇರೋದು ಸಂಯಮದ ರಕ್ಷಣೆ ಮಾಡ್ತಾ ಇರೋದು. ನಿಮ್ಮ ಸಂಯಮದ ರಕ್ಷಣೆ ನೀವು ಮಾಡ್ತಾ ಇರುವಾಗ ನಿಮಗೆ 1000 ಜನ ಅಲ್ಲ, 1,00,000 ಜನ ಅಲ್ಲ, ಎಲ್ಲಾ ಜೀವಿಗಳು ನಿಮ್ಮ ನಿಂದೆ ಮಾಡಿದ್ರು ಕೂಡ ಪರವಾಗಿಲ್ಲ, ಅದು ಶ್ರೇಷ್ಠ ಇದೆ ಅದು. ಆದರೆ ನಿಮ್ಮ ಸಂಯಮ ಮತ್ತು ಶೀಲದ ಘಾತ ಮಾಡುವಂತ ಪ್ರಶಂಸೆ ಮಾಡಿದ್ರು ಕೂಡ ಅದು ನಿಮಗೇನಿದೆ, ಅದು ಏನು ಪ್ರಯೋಜನ ಇಲ್ಲ. ಆ ರೀತಿ ಪ್ರಶಂಸೆಗೆ ಪಾತ್ರ ಆಗೋದಕ್ಕಿಂತ ಪ್ರಶಂಸೆ ಮತ್ತು ನಿಂದೆ ಯಾವ ವಿಷಯದಲ್ಲಿ ನಡೀತಾ ಇದೆ ತಿಳ್ಕೊಳ್ಬೇಕಿಲ್ಲಿ. ಪ್ರಶಂಸೆ ಮತ್ತು ನಿಂದೆ ಯಾವ ವಿಷಯದಲ್ಲಿ ನಡೀತಾ ಇದೆ?
ಒಂದು 10 ಜನ ದುಷ್ಟರಿದಾರ, ಲಕ್ಷ್ಮಕ್ಕ 10 ಜನ ಏನಿದಾರ ದುಷ್ಟರಿದಾರ, ಅದ್ರಾಗ ಒಬ್ಬ ಸಜ್ಜನಿದಾನ, ಅದರಲ್ಲಿ ಒಬ್ಬ ಏನಿದಾನ ಸಜ್ಜನಿದಾನ. ಆ 10 ಜನ ದುಷ್ಟರಿಗೆ ಆ ಸಜ್ಜನ ಏನಾಗಲ್ಲ, ಯಾಕಾಗಲ್ಲ? ಇವ್ರಿಗೆ ಇಷ್ಟ ಆಗಲ್ಲ. ಈ 10 ಜನರಿಗೆ ಒಬ್ಬ ಸಜ್ಜನ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ? ಇವನೊಬ್ಬ ಬೇರೆನೇ ಇದಾನಲ್ಲ, ಇವನೊಂದು ದಾರಿನೇ ಬೇರೆ, ಇವನೊಂದು ವ್ಯವಹಾರಗಳನ್ನೇ ಬೇರೆ, ಇವನು ಮಾಡುವಂತ ಕ್ರಿಯೆಗಳೇ ಬೇರೆ ಅಂತ ಈ 10 ಜನ ದುಷ್ಟರಿಗೆ ಆ ಒಬ್ಬ ಸಜ್ಜನ ಇಷ್ಟ ಆಗೋದಿಲ್ಲ ಅವನಿಗೆ. ಅವಾಗ ಇವ್ರು 10 ಜನ ಏನ್ ಮಾಡ್ತಿರ್ತಾರ ಅಂತಂದ್ರೆ ಒಬ್ಬ ಸಜ್ಜನ ವ್ಯಕ್ತಿ ಏನ್ ಮಾಡ್ತಿರ್ತಾರ, ನಿಂದೆ ಮಾಡ್ತಿರ್ತಾರ. ಆ 10 ಜನ ದುಷ್ಟರು ಒಬ್ಬ ಸಜ್ಜನನ್ನ ನಿಂದೆ ಮಾಡ್ತಾ ಇದಾರಂತ ಆ ಸಜ್ಜನದೇನು ಏನು ಇದಿಲ್ಲ ಅವನಿಗೆ, ನಷ್ಟ ಇಲ್ಲ, ಏನೂ ಕಷ್ಟ ಇಲ್ಲ ಅವನಿಗೆ. ಅವನು ಸಜ್ಜನ ಏನ್ ಮಾಡ್ತಾನೆ, ತನ್ನ ಸಂಯಮದ ರಕ್ಷಣೆ ಮಾಡ್ಕೊಂತ ಅವನು ಕರೆಕ್ಟಾಗಿ ಅವನ ದಾರಿಯಲ್ಲಿ ನಡೀತಾ ಇದ್ದಾನ. ಆದರೆ ಇಲ್ಲಿ ಏನ್ ತಿಳ್ಕೊಳ್ಳೋದಂತಂದ್ರ, ಮುಂದೆ ಇಲ್ಲಿ ಮತ್ತೆ ಹೇಳ್ತಾರೆ, ಇಲ್ಲಿ ಶೀಲ ಮತ್ತು ಸಂಯಮವನ್ನು ನಾಶ ಮಾಡುವಂತ ಪ್ರಶಂಸೆ ಯಾರಾದ್ರೂ ಮಾಡ್ತಿದ್ರು ಕೂಡ ಅದು ನಿಮಗೆ ಘಾತಕ ಇದೆ, ನಿಮಗೆ ಹಾನಿಕಾರಕ ಇದೆ ಅಂತ ಹೇಳ್ತಾರ. ನಿಮ್ಮ ಶೀಲ ಮತ್ತು ಸಂಯಮವನ್ನು ನಾಶ ಮಾಡುವಂತ ಪ್ರಶಂಸೆ ಕೂಡ ಏನಿದೆ ನಿಮಗೆ, ಏನು ಪ್ರಶಂಸೆ ಮಾಡ್ತಾರಂತ ಹೊಗಳ್ತಾರಂತ ಹೋಗಿ ಅಲ್ಲಿ ಸಂಪತ್ತನ್ನ ನಿಮ್ಮನ್ನು ಹೊಗಳ್ತಾ ಇದ್ದಾರ ದುಷ್ಟರು, ಅಸಂಯಮಿಗಳು ನಿಮ್ಮನ್ನು ಹೊಗಳ್ತಾ ಇದ್ದಾರ, ನಿಮ್ಮನ್ನ ಸನ್ಮಾನ ಮಾಡ್ತಿದಾರ, ನಿಮ್ಮನ್ನ ಎತ್ತಿ ಮೇಲೆ ಸ್ಟೇಜ್ ಮೇಲೆ ಕರೆದು ಖ್ಯಾತಿ ಪೂಜಾ ಲಾಭ ಸ್ಟೇಜ್ ಮೇಲೆ ಕೂರಿಸಿ ನಿಮ್ಮದು ಎಲ್ಲ ಪ್ರಕಾರದ ನಿಮ್ಮನ್ನು ಹೊಗಳ್ತಾ ಇದಾರೆ ಅಲ್ಲಿ. ಆವಾಗ ಅವ್ರು ಹೊಗಳ್ತಾ ಇದ್ದಾರೆ, ನಿಮ್ಮ ಪ್ರಶಂಸೆ ಮಾಡ್ತಾ ಇದಾರಂತ ಅಲ್ಲಿ ಯಾವತ್ತೂ ನಿಮಗೆ ಅಲ್ಲಿ ಲಾಭ ಇಲ್ಲ. ನಿಮ್ಮಿಂದ ಏನಾದರೂ ತಕ್ಕೊಳ್ಳೋದಿದೆ, ನಿಮ್ಮಿಂದ ಏನಾದರೂ ಒಂದು ಲಾಭ ಪಡ್ಕೊಳ್ಳೋದಿದೆ, ನಿಮ್ಮಿಂದ ಏನಾದರೂ ಫಾಯ್ದೆ ಮಾಡ್ಕೊಳ್ಳೋದಿದೆ ಅಂದಾಗ ನಿಮ್ಮನ್ನ ಅಲ್ಲಿ ಮೇಲೆ ಕೂರಿಸಿದಾರ ಯಾರೋ ಅಸಂಯಮಿಗಳು. ನಿಮ್ಮಿಂದ ಏನಾದರೂ ತಕ್ಕೊಳ್ಳೋದಿದೆ ಅವರಿಗೆ, ನಿಮ್ಮಿಂದ ಏನಾದರೂ ಲಾಭ ತಕ್ಕೊಳ್ಳೋದಿದೆ, ನಿಮ್ಮ ಸ್ಥಾನದಲ್ಲಿ ಇದ್ದೀರಾ ನೀವು, ಆ ಸ್ಥಾನದಿಂದ ನಿಮ್ಮ ಒಂದು ವ್ಯವಸ್ಥೆ ಇದೆ ನಿಮ್ಮದು, ಆ ವ್ಯವಸ್ಥಾಪಕರಿದ್ದೀರಾ, ಆ ವ್ಯವಸ್ಥಾಪಕರು ಇರುವಾಗ ನಿಮ್ಮಿಂದ ಏನಾದ್ರು ಲಾಭ ಪಡ್ಕೊಳ್ಳೋದಿದೆ ಅಂದಾಗ ನಿಮ್ಮಿಂದ ಏನ್ ಬೇಕಾದ್ ಮಾಡಿಸ್ಕೊಳ್ತಾರ ಅವರು. ಯಾಕೆ? ಹೊಗಳ್ತಿರ್ತಾರೆ ನಿಮ್ಮನ್ನ. ಅವಾಗ ನೀವೇನಾಗ್ತೀವೋ, ನನ್ನನ್ನು ಹೊಗಳ್ತಾ ಇದಾರ ಅವ್ರ, ಅವಾಗೇನ ನನ್ನನ್ನು ಅವರು ಹೊಗಳ್ತಿದಾರ, ನನ್ನನ್ನು ಸನ್ಮಾನ ಮಾಡ್ತಿದಾರ, ನಿಮ್ಗೆ ಸನ್ಮಾನ ಮಾಡ್ತಾ ಇದಾರ, ನಿಮ್ಮನ್ನು ಹೊಗಳ್ತಾ ಇದಾರ, ನಿಮ್ ಪ್ರಶಂಸೆ ಮಾಡ್ತಾ ಇದಾರ. ಆದ್ರೆ ಒಂದ್ ತಿಳ್ಕೊಳ್ಳಿ ಜಯಂತಿ ಅಮ್ಮ, ನಿಮ್ಮನ್ನ ಸರಿಯಾಗಿ ಕಾಲಲ್ಲಿ ಹಾಕಿ ತುಳಿತಾ ಇದಾರೆ ನಾಳೆ ಅವರು. ಯಾಕೆ? ನಿಮ್ ಸಂಯಮ ಹಾಳಾಗ್ತಾ ಇದೆ ಅಲ್ಲಿ, ನಿಮ್ಮ ಸಂಯಮದ ರಕ್ಷಣೆ ಆಗ್ತಾ ಇಲ್ಲ, ನಿಮ್ಮ ಸಂಯಮ ಹಾಳಾಗ್ತಾ ಇದೆ, ನಿಮ್ಮ ವ್ರತ ಹಾಳಾಗ್ತಾ ಇದೆ, ನಿಮ್ಮ ನಿಯಮ ಹಾಳಾಗ್ತಾ ಇದೆ. ನಿಮ್ಮ ವ್ರತ ನಿಯಮ ಹಾಳಾಗ್ತಾ ಇರುವಂತ ಸಂದರ್ಭಗಳು ಕೂಡ ಏನಿದೆ ನಿಮಗೆ ಲಾಭಕಾರಕ ಇಲ್ಲ, ಹಾನಿಕಾರಕ ಇದಾವ ತಿಳ್ಕೊಳ್ಬೇಕಿಲ್ಲಿ. ಲಾಭದಗೋಸ್ಕರ ನಿಮಗೆ ಸತ್ಯ ಹೇಳ್ತೀನಿ, ಪಂಚಮ ಕಾಲದಲ್ಲಿ ಲಾಭದಗೋಸ್ಕರ ಇವತ್ತು ದಿಗಂಬರ ಮುನಿಗಳನ್ನ ಉಪಯೋಗ ಮಾಡ್ತಿದ್ದಾರೆ. ನಿಮ್ಮನ್ನೇನು ಬಿಡ್ರಿ, ಲಾಭದಗೋಸ್ಕರ ಇವತ್ತೊಂದು ದಿಗಂಬರ ಮುನಿಗಳನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಯಾವ ರೀತಿ ಅಂದ್ರೆ ಆಳುಗಳ ತರ, ಯಾವ ರೀತಿ ಆಳುಗಳ ತರಹ ದಿಗಂಬರ ಮುನಿಗಳನ್ನ ಉಪಯೋಗ ಮಾಡ್ಕೊಳ್ಳೋಂತ ಒಂದು ಕಾಲ ಬಂದಿದೆ. ನೀವೆಂತ ಯಾರು? ನೀವೊಬ್ರು ಶ್ರಾವಕರು, ನೀವು ಶ್ರಾವಿಕಿಯರು, ನೀವು ನಿಮ್ಮನ್ನು ಉಪಯೋಗ ಮಾಡ್ಕೊಳಕ್ ಅವ್ರಿಗೇನ, ನಿಮ್ಮನ್ನು ಉಪಯೋಗ ಮಾಡ್ಕೊಳಕ್ ಅವ್ರಿಗೇನ? ವಿಚಾರ ಮಾಡ್ರಿ. ಬಹಳ ಚಿಂತನೆ ಕೊಟ್ಟಿರುವಂಥ ವಿಷಯ ಇದೆ ಇದು. ಆಚಾರ್ಯ ಅಮಿತಗತಿ ಸ್ವಾಮಿಗಳು ಒಳ್ಳೆ ಚಿಂತನೆಗೆ ವಿಷಯ ಕೊಟ್ಟಾರೆ. ಇವತ್ತ ನಾವು ಚಿಂತನೆ ಮಾಡೋದು, ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಮಾಡಬೇಕು, ನಾವು ನಿಜವಾಗಲೂ ನನ್ನ ಕಾರ್ಯ ನಾನು ಮಾಡ್ತಾ ಇದ್ದೀನ, ನಿಜವಾಗ್ಲೂ ನನ್ನ ರಕ್ಷಣೆ ನಾನು ಮಾಡ್ಕೊಳ್ತಾ ಇದ್ದೀನ, ಅಥವಾ ನನ್ನನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರ, ಆ ದುರುಪಯೋಗ ನಾನು ಬಲಿ ಹೋಗ್ತಾ ಇದ್ದೀನ, ನಿಜವಾಗಲೂ ಚಿಂತನೆ ಮಾಡ್ಬೇಕು ನಾವು. ಇವತ್ತು ನಿಜವಾಗಲೂ ನಾವು ಚಿಂತನೆ ಮಾಡಬೇಕು. ನಾವೇನು ಮಾಡಿದೀವಿ, ನನ್ನ ಆ ಸ್ಥಾನದಲ್ಲಿ ಇದ್ದುಕೊಂಡು ನಾನು ಏನು ಮಾಡಿದೆ, ನಿಜವಾಗ್ಲೂ ನಾನು ಒಳ್ಳೇದು ಮಾಡಿದ್ನ, ನಿಜವಾಗ್ಲೂ ನಾನು ಒಳ್ಳೇದು ಮಾಡ್ತಾ ಇದ್ದೀನ, ನಿಜವಾಗ್ಲೂ ನನ್ನ ಕಡೆಯಿಂದ ಒಳ್ಳೇದು ಆಗ್ತಾ ಇದೆಯಾ, ಇವ್ರ ಸಂಗತಿ ಮಾಡಿಕೊಂಡು ನಾನು ಇವ್ರ ಸಂಗತಿಯಲ್ಲಿ ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ, ಏನೇನು ತಪ್ಪು ಮಾಡಿದ್ದೀವಿ, ಅಥವಾ ಏನೇನು ನನ್ನಿಂದ ತಪ್ಪು ಆಗಬಹುದು ಅನ್ನೋಂಥದ್ದು ನಿಜವಾಗಲೂ ನನ್ನ ಸ್ಥಾನದ ನಾನು ದುರುಪಯೋಗ ಮಾಡಿಕೊಂಡದ್ನೋ ಅಥವಾ ನನ್ನ ಸ್ಥಾನದ ನಾನು ಸದುಪಯೋಗ ಮಾಡಿಕೊಂಡೆ, ನನ್ನ ಸ್ಥಾನದ ನನಗೆ ಲಾಭ ಆಯಿತು ಅಥವಾ ಸಮಾಜಕ್ಕೆ ಲಾಭ ಆಯಿತು, ಇದ್ರದ್ದು ಏನಾದರೂ ಸ್ವಲ್ಪ ನಾವು ಚಿಂತನೆ ಕುತ್ಕೊಂಡು ಮಾಡಲೇಬೇಕು. ನಾವು ಚಿಂತನೆ ಮಾಡದಿದ್ದರೆ ಏನೂ ಪ್ರಯೋಜನ ಇಲ್ಲ. ಡಿಸೆಂಬರ್ 5ನೇ ತಾರೀಕಿಗೆ ನಾನು ಜೈನರ ಗುತ್ತಿ ಬಿಟ್ಟಿದ್ದೀನಿ. ಡಿಸೆಂಬರ್ 5ನೇ ತಾರೀಕಿಗೆ ನಾನು ಜೈನರ ಗುತ್ತಿ ಬಿಟ್ಟು ವಿಹಾರ ಪ್ರಾರಂಭ ಮಾಡಿದ್ದೀನಿ. ಡಿಸೆಂಬರ್ 5ನೇ ತಾರೀಕಿಗೆ ನಾನು ವಿಹಾರ ಮಾಡಿದ್ದೀನಿ ಅಷ್ಟೇ. ಸಾಮಾಜಿಕ ಒಂದು ವ್ಯವಹಾರ ಅಂತ ನಾನು ಕೆಲವೊಂದರಲ್ಲಿ ವಿಕಲ್ಪ ಅಂದ್ರೆ ಏನು ಕೆಲಸಗಳು ಏನು ನಡೆದವ, ಹೇಗೆ ನಡೆದವ, ಯಾವ ರೀತಿ ನಡೆದವ, ಅಲ್ಲಿ ವ್ಯವಸ್ಥೆ ಹೇಗೆ ನಡೆದಿದೆ, ಇದು ಸಾಮಾನ್ಯವಾಗಿ ನೋಡಿಸ್ಕೊಳ್ತಿರ್ತೀವಿ ಅಷ್ಟ.
ಸಾಮಾನ್ಯವಾಗಿ ಬಿಟ್ಟರೆ ವಿಶೇಷತೆಯಿಂದ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು. ಯಾಕೆ? ಅಗತ್ಯ ಏನಿದೆ ನನಗೆ? ಸಮಾಜದ ಕೆಲಸ ಸಮಾಜ ಮಾಡಲಿ, ಸಮಾಜದ ಕೆಲಸ ಸಮಾಜದವ್ರು ಬಂದು ಸೇರ್ಕೊಂಡು ಮಾಡಲಿ. ಒಬ್ಬಂದೇ ಕೆಲಸ ಅಲ್ಲ ಅದು. ವೀರಸಾಗರ ಅದನ್ನ ಅಲ್ಲಿ ಆಳಲ್ಲ ವೀರಸಾಗರ, ಅಲ್ಲನ್ನು ಕೆಲಸಕ್ಕೆ ಎತ್ಕೊಂಡಿಲ್ಲ ವೀರಸಾಗರ. ಸಮಾಜದ ಕೆಲಸ ಇದೆ, ಸಮಾಜದವ್ರು ಹೋಗಲಿ, ನೋಡಲಿ, ಮಾಡಲಿ. ಮೊನ್ನೆ ಭಾನುವಾರ ದಿವಸ ಅಶೋಕ್ ಕುಮಾರ್ ಅವರು ಬಂದಿದ್ರು, ಗೊಮ್ಮಟವಾಣಿ ಸಂಪಾದಕರ ಅಶೋಕ್ ಕುಮಾರ್ ಅವ್ರು ಬಂದು ಒಂದು ಮಾತು ಹೇಳಿದ್ರು, ನಂಗೆ ಭಾಳ ಖುಷಿ ಆಯ್ತು ಮಾತು. ಮಹಾರಾಜರು, ನಾನು ಮೊನ್ನೆ ಜೈನರ ಗುತ್ತಿ ಕ್ಷೇತ್ರಕ್ಕೆ ಹೋಗಿದ್ದೆ ಅಂತಂದ್ರೆ ಅವರು. ಮೊನ್ನೆ ಜೈನರ ಗುತ್ತಿ ಕ್ಷೇತ್ರಕ್ಕೆ ಹೋಗಿದ್ದು ಮಹಾರಾಜರು, ಹೋಗಿ ದರ್ಶನ ಮಾಡ್ಕೊಂಡ್ವಿ. ಏನನ್ನ ಎಲ್ಲ ಚೆನ್ನಾಗಿದೆ ಅಲ್ಲಿ ಎಲ್ಲ ವ್ಯವಸ್ಥೆ. ನಿಮಗೆ ಹೇಳೋದೇ ಬೇಡ, ನೀವು ಕೇಳೋದೇ ಬೇಡ, ಅದನ್ನು ನೋಡೋಕಂತಾನೆ ನಾನು ಹೋಗಿದ್ದೆ ಅಂತ ಹೇಳಿದ್ರು ಅವರಲ್ಲಿ. ಮಹಾರಾಜರು ಇಷ್ಟು ದಿವಸ ಆಯ್ತು ಅಲ್ಲಿಂದ ವಿಹಾರ ಮಾಡಿ ಹೋಗಿದಾರ. ಅಲ್ಲಿ ವಿಹಾರ ಮಾಡಿ ಹೋದಾಗ ಆ ಜೈನರ ಗುತ್ತಿ ಕ್ಷೇತ್ರದಲ್ಲಿ ಹೇಗೆ ನಡೀತಾ ಇದೆ, ಭಕ್ತರು ಹೇಗೆ ಬರ್ತಿದಾರ, ಅಲ್ಲಿ ವ್ಯವಸ್ಥೆ ಹೇಗಿದೆ, ಅಲ್ಲಿ ಬಂದಾಗ ಮಹಾರಾಜರಿದ್ದಾಗ ಏನು ವ್ಯವಸ್ಥೆ ಇತ್ತು ಅದೇ ವ್ಯವಸ್ಥೆ ಇದೆಯೋ ಅಥವಾ ಮತ್ತೆ ವ್ಯವಸ್ಥೆ ಏನೋ ಚೇಂಜ್ ಮಾಡಿದಾರ, ಅಲ್ಲಿ ಏನೇನು ನಡೀತಾ ಇದೆ, ಅಭಿಷೇಕ, ಪೂಜೆ, ಭಗವಂತರ ಸೇವೆ ಅಲ್ಲೆಲ್ಲ ನೀಟಾಗಿ ನಡೀತಾ ಇದೆಯೋ ಇಲ್ವೋ, ಇದನ್ನ ನೋಡೋಕಂತಾನೆ ನಾನು ಅಲ್ಲಿ ಹೋಗಿದ್ದೆ. ನಾನು ಒಬ್ಬ ಭಕ್ತ ಅಂತಾನೆ ನೋಡೋಕೆ ಹೋಗಿದ್ದೆ ಅನ್ನೋಂಥ ಮಾತವ್ರು ಹೇಳಿದ್ರು. ಬಹಳ ಖುಷಿ ಆಯ್ತು ಅದು. ಅಂದ್ರೆ ಈ ರೀತಿ ಸಮಾಜದವರು ಒಬ್ಬರು ಜವಾಬ್ದಾರಿ ತಗೊಳ್ತಾ ಇದಾರಲ್ಲ, ಜವಾಬ್ದಾರಿಯಿಂದ ಸಮಾಜದವ್ರು ನೋಡ್ಕೊಳ್ತಾ ಇದಾರಲ್ಲ, ನಾವು ಅಲ್ಲಿ ಇರಲೇಬೇಕು, ನಾವು ಅಲ್ಲಿ ಪ್ರೆಸೆಂಟ್ ರೂಪದಲ್ಲಿ ನಾವು ಇದ್ರೇನೆ ಅಲ್ಲಿ ಕೆಲಸ ಆಗತ್ತೆ ಅನ್ನೋಂಥ ಏನು ಭಾವನೆಗಳಿದ್ವಲ್ಲ, ಆ ಭಾವನೆಯ ವಿಕಲ್ಪನೆ ಹೊರಟೋಗ್ಬಿಡ್ತು. ಇಲ್ಲಪ್ಪ, ಸಮಾಜದವ್ರದ್ದು ಕಾಳಜಿ ಇದೆ, ಸಮಾಜದವ್ರದ್ದು ಗಮನ ಇದೆ, ನೋಡ್ತಾರೆ ಅನ್ನೋಂಥದ್ದು ಭರವಸೆ ಸಿಕ್ಬಿಡ್ತು. ಈ ರೀತಿ ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಸ್ಥಾನದಲ್ಲಿ ಪ್ರತಿಯೊಬ್ಬರಿಗೆ ದುರುಪಯೋಗ ಮಾಡ್ಕೊಳ್ಳೋಕ್ಕೂ ಬಹಳ ಪ್ರಯತ್ನ ನಡೆದಿರ್ತಾವ. ಆ ಪ್ರಯತ್ನದಲ್ಲಿ ನಾವು ಹೇಗಿರಬೇಕು, ಯಾವ ರೀತಿ ಇರಬೇಕು ಅನ್ನೋಂಥದ್ದು ಬಹಳ ವಿಚಿತ್ರ ಇದೆ ಅಮ್ಮ. ಸಮಾಜ ಈಗ ಬಹಳ ವಿಚಿತ್ರ ಇದೆ. ಬಹಳ ಅಂದ್ರೆ ಬಹಳ ವಿಚಿತ್ರ ಇದೆ. ಯಾವ ರೀತಿ ಎಲ್ಲಿ ಉಪಯೋಗ ಮಾಡ್ಕೊಳ್ತಾರ, ಜೊತೆಗಿದ್ದುಕೊಂಡು ಯಾವಾಗ ಬಗಲಲ್ಲಿ ನಿಂತ್ಕೊಂಡೆ ಯಾವಾಗ ಬೆನ್ನಲ್ಲಿ ಚೂರಿ ಹಾಕ್ತಾರೆ ಹೇಳಕ್ಕಾಗಲ್ಲ. ಯಾವಾಗ ಬೆನ್ನಲ್ಲಿ ಬಂದು ಚೂರಿ ಹಾಕ್ತಾರೆ ಹೇಳಕ್ಕೆ ಆಗೋದು. ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬೋದು, ಯಾರನ್ನು ಎಷ್ಟು ನಾವು ಹತ್ರ ಇಟ್ಕೊಳ್ಬೇಕು ಅಷ್ಟೇ ಇಟ್ಕೊಳ್ಳೋದು. ನಮ್ಮ ಕಾರ್ಯ, ನಮ್ಮ ಕೆಲಸ, ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ, ನಮಗಿದ್ದಿರುವಂಥ ಒಂದು ಅಹಿಮತ್ ಇದೆ, ಅದರದ್ದು ನಾವು ಸದುಪಯೋಗ ಮಾಡಿಕೊಳ್ಳದಿದ್ರೆ ನಾವು ಆ ಸಮಯದಲ್ಲಿ ನಾವು ನಿಜವಾಗಲೂ ಬಲಿ ಹೋಗಿದ್ದೀವಿ ಅಂತ ತಿಳ್ಕೊಳ್ಬೇಕಂತೇಳಿ ಹೇಳ್ತಾರ. ಅದಕ್ಕೆ ಎಲ್ಲ ತನ್ನ ಕೆಲಸದಗೋಸ್ಕರ, ತನ್ನ ಕಾರ್ಯವನ್ನು ತಕ್ಕೋದಗೋಸ್ಕರ ಇಲ್ಲಿ ಪ್ರಯತ್ನಶೀಲಿರ್ತಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಗುಣ और दोष संसर्ग के निमित्त से आया करते हैं. गुण और दोष, ಗುಣಗಳಿರಲಿ ಅಥವಾ ದೋಷಗಳಿರಲಿ, ಇವು ಸಂಸರ್ಗದ ನಿಮಿತ್ತದಿಂದಾನೇ ಬರ್ತಿರ್ತಾವ. भैया क्या बता रहे यहां पर, गुण हो या दोष हो, किसी के संपर्क में आने के बाद ही वो आते हैं. बिना निमित्त के, बिना संपर्क से कोई दोष या कोई गुण आते नहीं हैं. तो किसका संपर्क करना है? सज्जन का संपर्क करना है या दुर्जन का संपर्क करना है? पवित्र लोगों के संपर्क में जाना है क्या अपवित्र लोगों के संपर्क में जाना है? चारित्रवान के संपर्क में जाना है या भ्रष्ट लोगों के संपर्क में जाना है? यह अपने हाथ में है, ये नम कह दो. गुण और दोष संसर्ग के निमित्त से आया करते हैं, इसलिए अपवित्र दुष्ट का संसर्ग त्याग करके ಅಪವಿತ್ರ ದುಷ್ಟರ ಸಂಗತಿಯನ್ನು ನಾವು ಬಿಟ್ಟು, ಸಂಸರ್ಗವನ್ನು ಬಿಟ್ಟು ಪವಿತ್ರ ಸಜ್ಜನ ಕಾ ಸಂಸರ್ಗ ಕರ್ನಾ ಚಾಹಿಯೇ. ಪವಿತ್ರ ಹಾಗೂ ಸಜ್ಜನರ ಸಂಗತಿ ಮೇಡಮ್ ನಾವು ಮಾಡಬೇಕು ಅಂತ ಹೇಳ್ತಾರಲ್ಲಿ. संगस्थ साधुओं को संग में रहकर हमेशा ಪಥ್ಯಕಾರಿ ವಚನ ಬೋಲ್ನಾ ಚಾಹಿಯೇ. ಸಂಘಸ್ಥ ಸಾಧುಗಳು ಸಂಘದಲ್ಲಿ ಇದ್ದುಕೊಂಡು, ಸಂಘಸ್ಥ ಸಾಧುಗಳು ಸಂಘದಲ್ಲಿ ಇದ್ದುಕೊಂಡು ಪಥ್ಯಕಾರಿ, ಪಥ್ಯ ಅಂದ್ರೆ ಏನ, ಡಾಕ್ಟರ್ಗಳು ಹೇಳ್ತಾರಲ್ಲ ಈ ಪಥ್ಯ ಅಂತ, ಇದನ್ನ ತಿನ್ಬೇಡು ಅದನ್ನ ತಿನ್ಬೇಡು ಅಂತ ಡಾಕ್ಟರ್ಗಳು ಹೇಳ್ತಾರೆ ನೋಡ್ರಿ, ಆ ರೀತಿ ಪಥ್ಯಕಾರಿ ವಚನ ಬೋಲ್ನಾ ಚಾಹಿಯೇ. ಪಥ್ಯಕಾರಿ ವಚನಗಳನ್ನು ನಾವು ಮಾತಾಡ್ತಾ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ. चाहिए भले ही वह इष्ट नहीं लगता हो, क्योंकि जैसे कड़वी औषधि
आगामी काल में सुखप्रद होती है, वैसे ही हित और पथ्यभूत वचन तत्काल कड़वा लगने पर भी उसका विपाक मधुर सुखदायक होता है. ನಿಮಗಲ್ಲಿ ಪಥ್ಯಕಾರಿ ವಚನಗಳನ್ನ ಮಾತಾಡ್ಲಿಕ್ಕೆ ನಿಮಗೆ ಒಳ್ಳೇದು ಅನಿಸ್ತಾ ಇರಕ್ಕಿಲ್ಲ. ಯಾಕೆಂದ್ರೆ ಸಂಘದಲ್ಲಿರುವಾಗ ಬಂಧನ ಅನಿಸುತ್ತೆ, ಸಂಘದಲ್ಲಿರುವಾಗ ಗುರುಗಳ ಅನುಶಾಸನದಲ್ಲಿ, ಸಂಘದ ಅನುಶಾಸನದಲ್ಲಿ ಇರ್ಬೇಕಂತ ಅನ್ಸುತ್ತೆ. ಆವಾಗ ನಿಮಗೆ ಅದು ಕಷ್ಟ ಆಗ್ತಿರಬಹುದು, ಆದರೆ ಮುಂದೆ ಭವಿಷ್ಯಕ್ಕೆ ನಿಮಗೆ ಏನಿರುತ್ತೆ, ಅದು ಸುಖಕಾರಕ್ಕಿರುತ್ತದೆ ಅಂತ ಹೇಳ್ತಾರೆ. ಉದಾಹರಣೆ ಕೊಡ್ತಾರ, ರೋಗ ಆಗಿದೆ, ರೋಗ ಆದಾಗ ಡಾಕ್ಟರ್ ಔಷಧಿ ಕೊಡ್ತಾರೆ. ನಿಮಗೆ ರೋಗ ಆದಾಗ ಔಷಧಿ, ಡಾಕ್ಟರ್ ನಿಮಗೆ ಔಷಧಿ ಕೊಡ್ತಾರ. ಔಷಧಿ ಕುಡಿಯುವಾಗ ಬಹಳ ಕಹಿ ಇರುತ್ತೆ, ಅದು ಕುಡಿಯುವಾಗ ಏನ್ ಅನ್ಸುತ್ತೆ, ಬಹಳ ಕಹಿ ಅಂತ ಅನ್ಸುತ್ತೆ. ಆದ್ರೆ ಕುಡ್ದಾಗಲೇ ಮುಂದೆ ನಿಮ್ಗೆ ರೋಗ ವಾಸಿ ಆಗೋದಿದೆಯಲ್ಲ. ಕಹಿ ಔಷಧಿ ಕುಡಿದಿದ್ರೆ ರೋಗ ವಾಸಿ ಆಗೋದಿದೆಯಾ ಅನ್ನೋದು. ರೋಗ ವಾಸಿ ಆಗಬೇಕಾದ್ರೆ ಕಹಿ ಔಷಧಿ ಸಂಪತ್ತನ್ನ ಕುಡಿಲೇಬೇಕು ಅಂತ ಹೇಳ್ತಾರಲ್ಲಿ. ಅತಃ ಸಾಧುಜನ್ परस्पर में वचन व्यवहार करे, वह ಆತ್ಮಹಿತಕಾರಿ ಕರೆ. ಪರಸ್ಪರದಲ್ಲಿ ವಚನಗಳು ಹೇಗಿರಬೇಕು, ಆತ್ಮದ ಹಿತ ಮಾಡುವಂತ ವಚನಗಳು ಇರಬೇಕು ಅಂತ ಹೇಳ್ತಾರಲ್ಲಿ. जो वचन मन को भले ही अच्छा नहीं लगता हो, ಯಾವ ವಚನ ಮನಸ್ಸಿಗೆ ಭಲೆ ಒಳ್ಳೆ ರೀತಿಯಿಂದ ಅದು ನಿಮಗೆ ಒಳ್ಳೇದು ಅನಿಸ್ತಾ ಇಲ್ಲ, ಕಿಂತು ಪಥ್ಯಕಾರಿ ಹೋ, ಆದರೆ ಏನಿದೆ ಅದು ಪಥ್ಯಕಾರಿ ಇದೆ, ಆ ವಚನವನ್ನು ಉಸ್ಕೋ ಬುದ್ಧಿಮಾನಕೋ ಅವಶ್ಯ ಗ್ರಹಣ ಕರ್ನಾ ಚಾಹಿಯೆ. ಬುದ್ಧಿಮಾನ ಮನುಷ್ಯರು ಅದನ್ನೇನು ಮಾಡಬೇಕು, ಅವಶ್ಯವಾಗಿ ಸ್ವೀಕಾರ. ಯಾರಾದರೂ ಏನಾದರೂ ಅಂದ್ರೆ ನಮಗೆ ಅವಾಗ ಭಯಂಕರ ಕೋಪ ಬಂದ್ಬಿಡತ್ತೆ. ಆದ್ರೆ ಆ ಕೋಪ ಬಂದರೂ ಕೂಡ ಅದು ಬಹಳ ಕಷ್ಟ ಇದ್ರೂ ಕೂಡ ವಚನ ಅದನ್ನ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾರ. ಯಾಕೆ ಸ್ವೀಕಾರ ಮಾಡಬೇಕು, ಏನಕ್ಕೆ ಸ್ವೀಕಾರ ಮಾಡಬೇಕು? ಮನೆಯಲ್ಲಿ ದೊಡ್ಡವರು ಇರ್ತಾರ, ಹಿರಿಯರು ಇರ್ತಾರ. ಹಿರಿಯರು ಮನೆಯಲ್ಲಿರುವಂತ ಎಲ್ಲರಿಗೆ ಒಂದು ಅನುಶಾಸನದಲ್ಲಿ ಇಟ್ಟಿರ್ತಾರ. ಅದು ಮಕ್ಕಳಿರಬಹುದು, ಮೊಮ್ಮಕ್ಕಳಿರಬಹುದು, ಸೊಸೆ ಇರಬಹುದು, ಅನೇಕ ಜನ ಅದೇನು ದೊಡ್ಡ ಮನೇಲಿ ಇರ್ತಾರ ಅವರೆಲ್ಲರಿಗೂ ಆ ಹಿರಿಯರು ಹೇಳ್ತಾರಂತ ವಚನಗಳು ಬಹಳ ಕಟ್ಟು ಅನಿಸ್ತಿರ್ತಾವ, ಬಹಳ ಬೇಡವಾಗಿದ್ದು ಅನಿಸ್ತಿರ್ತಾವ. ಆ ಅನಿಸಿದ್ರು ಕೂಡ ಮನೆಯವರನ್ನ ಸ್ವೀಕಾರ ಮಾಡ್ಕೊಳ್ಬೇಕು. ಯಾಕೆ? ನಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಿದಾರ. ಸ್ಕೂಲಲ್ಲಿ ಟೀಚರ್ಗಳು ನಮಗೆ ಬೈತಿರ್ತಾರ, ಹೊಡಿತಿರ್ತಾರ, ಬುದ್ಧಿ ಮಾತು ಹೇಳ್ತಿರ್ತಾರ. ಏನಕ್ಕೆ ಹೇಳ್ತಿರ್ತಾರ? ನಿಮ್ಮಲ್ಲಿ ದ್ವೇಷ ತೀರಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲ. ನಿಮ್ಮಲ್ಲಿ ಏನು ದ್ವೇಷ ಇಲ್ಲ, ಅವರಿಗೆ ನಿಮ್ಮಲ್ಲಿ ಏನೂ ರಾಗ ಇಲ್ಲ, ಏನೂ ದ್ವೇಷ ಇಲ್ಲ. ನಿಮ್ಮ ಭವಿಷ್ಯ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶದಿಂದ ಸ್ಕೂಲಲ್ಲಿ, ಕಾಲೇಜ್ನಲ್ಲಿ ಟೀಚರ್ಗಳು ನಿಮಗೆ ಬೈತಿರ್ತಾರ, ಆ ಬೈದು ಮಾತು ಹೇಳ್ತಿರ್ತಾರ, ಬುದ್ಧಿ ಮಾತು ಹೇಳ್ತಿರ್ತಾರ. ಅದೇ ರೀತಿ ಸಂಘದಲ್ಲಿರುವ ಕೂಡ ಮುನಿಗಳಿಗೆ, ಸಂಘದಲ್ಲಿರುವಂಥ ಒಂದು ಮುನಿಗಳಿಗೆ ಕೂಡ ಒಂದು ಅನುಶಾಸನ ಇರುತ್ತೆ, ಒಂದು ಶಿಸ್ತಿರುತ್ತೆ. ಆ ಗುರುಗಳ ಕಠೋರವಾದ ವಚನ ಕೂಡ ಅವಾಗ ನಾವು ಅದನ್ನ ಒಳ್ಳೆ ರೀತಿಯಿಂದ ಸ್ವೀಕಾರ ಮಾಡ್ಕೊಂಡಿವಂತಂದ್ರೆ ನಮಗೂ ಏನಾಗಬಹುದು, ಅಲ್ಲಿ ಭವಿಷ್ಯದಲ್ಲಿ ಒಳ್ಳೇದಾಗಬಹುದು. ಅದಕ್ಕೆ ಹೇಳ್ತಾರಲ್ಲಿ ಬುದ್ಧಿಮಾನಕ್ಕೂ ಅವಶ್ಯ ಗ್ರಹಣ ಕರ್ನಾ ಚಾಹಿಯೆ. ಬುದ್ಧಿಮಾನ ಸಾಧುಗಳು ಏನ್ ಮಾಡ್ಬೇಕು, ಅದನ್ನ ಅವಶ್ಯ ರೂಪದಲ್ಲಿ ಅದನ್ನ ಸ್ವೀಕಾರ ಮಾಡ್ಕೊಳ್ಬೇಕು, ಗ್ರಹಣ ಮಾಡ್ಕೊಳ್ಬೇಕು. ಕ್ಯಾ ಬಾಲಕೋ ಜಬರ್ದಸ್ತಿ ಘೀ ದೇನೆ ಪರ್ ಹಿತಕಾರಿ ನಹಿ ಹೋತಾ? ಬಾಲಕನಿಗೆ ಜಬರ್ದಸ್ತಿಯಿಂದ ಒತ್ತಾಯ ಪೂರ್ವಕ ತುಪ್ಪ ತಿನ್ನಿಸ್ತೀವಿ, ನಾವು ಮನೆಯಲ್ಲಿ ತುಪ್ಪ ತಿನ್ನಿಸ್ತೀವಿ. ಯಾಕೆ ತಿನ್ನಿಸ್ತೀವಿ? ಒಳ್ಳೇದಾಗ್ಲಿ, ಅವನಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಬರಲಿ, ಒಳ್ಳೆ ಶಕ್ತಿ ಸಿಗಲಿ, ಬಲ ಸಿಗಲಿ ಅಂತ ಒತ್ತಾಯ ಪೂರ್ವಕ ಬಾಲಕನಿಗೆ ನಾವು ತುಪ್ಪ ತಿನ್ನಿಸ್ತೀವಿ. ಆ ತುಪ್ಪ ತಿನ್ನಿಸಿದಾಗ ಆ ಬಾಲಕನಿಗೆ ಒಳ್ಳೇದಾಗುವುದಿಲ್ಲ, ಆಗತ್ತೆ, ಅವಶ್ಯ ಹೀ ಹೋತಾ ಹೇ. ಅವಶ್ಯ ಆ ಬಾಲಕನಿಗೆ ಏನಾಗತ್ತೆ, ಆ ತುಪ್ಪದ ಪ್ರಭಾವ ಒಳ್ಳೆ ರೀತಿಯಿಂದ ಕೆಲಸ ಕೊಡ್ತಾ ಇರತ್ತೆ ಅಂತ ಇಲ್ಲಿ ಹೇಳ್ತಾರ. ಹೇ ಸಾಧುಜನ್, ತುಮ್ ಅಪನೆ ಯಶಕೋ ಚಿನ್ನ ಭಿನ್ನ ನಹಿ ಕರ್ನಾ. ನಿಮ್ಮಲ್ಲಿರುವಂತ ಯಶ ಕೀರ್ತಿ ನಾಮಕರ್ಮವನ್ನು ನೀವೇನ್ ಮಾಡಬೇಡ್ರಿ, ಚಿನ್ನ ಭಿನ್ನ ಮಾಡಬೇಡಿ. ಅಪ್ನಿ ಪ್ರಶಂಸಾ ಮತ್ ಕರ್ನಾ. ನಿಮ್ಮ ಪ್ರಶಂಸೆ ನೀವು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕ್ಯೋಂಕಿ जो व्यक्ति अपने मुख से अपनी प्रशंसा करता है, ಯಾವ ವ್ಯಕ್ತಿಗಳು ತನ್ನ ಮುಖದಿಂದ ತನ್ನನ್ನು ತಾನು ಹೊಗಳ್ಕೊಳ್ತಿರ್ತಾರ, ಪ್ರಶಂಸೆ ಮಾಡ್ಕೊಳ್ತಿರ್ತಾರ, ವಹ ತೃಣ ಸೇ ಭಿ ಅತಿ ಲಘು ಹೀನ ಹೋ ಜಾತಾ ಹೇ. ತೃಣ ಅಂದ್ರೆ ಏನ್ರಿ? ಒಂದು ಹುಲ್ಲಿನ ಕಡ್ಡಿ, ಹುಲ್ಲು ಕಡ್ಡಿ ಸಮಾನ, ಅದಕ್ಕಿಂತ ಕೆಳಗೆ ಅಂತ ಹೇಳಿದ್ರು. ಆ ಹುಲ್ಲು ಕಡ್ಡಿಗಿಂತ ಕೆಳಗಡೆ ಇಳಿದು ಬಿಟ್ರ ಅಂತ ಹೇಳ್ತಾರ. ತನ್ನನ್ನು ತಾನು ತನ್ನ ಮುಖದಿಂದ ಯಾವತ್ತು ತನ್ನನ್ನು ತಾನು ಸ್ತುತಿ ಮಾಡ್ಕೊಳ್ಳೇಬಾರದು. ಆದ್ರೆ ಅದೇ ಬೇಕಾಗಿರ್ತಿತ್ತಲ್ಲ. लोक व्यवहार में तो यही चल रहा है निहाल जी, अभी है ना, मैं बड़ा बाकी के सब क्या कहते हैं ना, आचार्य श्री कहते थे विद्यासागर जी महाराज, हम बड़े बाकी के सब कीड़े. ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ಪ್ರವೃತ್ತಿ ಯಾವ ರೀತಿಯಾಗಿದೆ ಅಂತಂದ್ರೆ, ನಾವೇ ದೊಡ್ಡವರು, ಮಿಕ್ಕಿದವರೆಲ್ಲರೂ ತುಚ್ಛರು. ಹಿಂದಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಆಚಾರ್ಯ ವಿದ್ಯಾಸಾಗರ ಮಹಾರಾಜರು, ಹಮ್ ಬಡೆ ಬಾಕಿ ಕೆ ಸಬ್ ಕೀಡೆ. ಆ ಪ್ರವೃತ್ತಿ ಇದ್ರೆ
ಯಾವತ್ತೂ ಯಶ ಸಿಗುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. जैसे मदिरा का उन्माद कांजी के पीने से नष्ट हो जाता है, वैसे ही अपनी प्रशंसा करने से गुण नष्ट हो जाते हैं. ನಮ್ಮ ಪ್ರಶಂಸೆ ಮಾಡ್ಕೊಂಡ್ವಿ ಅಂದ್ರೆ ನಮ್ದು ಏನಾಗತ್ತೆ? ನಷ್ಟ ಆಗಿಬಿಡ್ತೀವಿ. ನಾವೇನು ನಷ್ಟ ಆಗ್ತಿತ್ತು? ನಮ್ಮದು ನಮ್ಮಲ್ಲಿರುವಂಥ ಒಳ್ಳೆ ಗುಣಗಳು ಕೂಡ ಏನಾಗ್ತಾವ? ನಷ್ಟ ಆಗಿಬಿಡ್ತಾವ. ಒಳ್ಳೆ ಸ್ಥಾನದಲ್ಲಿದ್ದರೂ ಕೂಡ ಬಿಡ ಅವ್ರೇನು ತನ್ನನ್ನು ತಾನು ಅವರೇ ಹೊಗಳ್ಕೊಳ್ತಾ ಇದಾರ. ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ನಾನು ಅಲ್ಲಿ ಹೋದೆ, ನಾನು ಇಲ್ಲಿ ಹೋದೆ ಅನ್ನೋಂಥ ತನ್ನನ್ನು ತಾನು ಯಾರು ಹೊಗಳ್ಕೊಳ್ತಿರ್ತಾರಲ್ಲ ಅವರಲ್ಲಿ ಸ್ವಲ್ಪ ಸ್ವಲ್ಪ ಏನಾದ್ರೂ ಗುಣಗಳಿರ್ತಾವ, ಆ ಗುಣಗಳು ಕೂಡ ಏನಾಗ್ತಾವಲ್ಲಿ? ನಷ್ಟ ಆಗಿಬಿಡ್ತಾವ ಅಂತ ಹೇಳ್ತಾರೆ ಇಲ್ಲಿ ಈ ಪ್ರಕಾರ. जिस तरह संयमी के क्रोध आना बड़ा दोष है, उसी तरह अपनी प्रशंसा करना बड़ा दोष है. ಯಾವ ರೀತಿ ಅಂತಂದ್ರೆ, जिस तरह ಸಂಯಮಿಕೆ ಕ್ರೋಧ ಆನ, ಸಂಯಮಿಗಳಿಗೆ ಕೋಪ ಬರೋದು, ಸಂಯಮಿಗಳಿಗೆ ಕೋಪ ಬರೋದು ಬಹಳ ದೋಷಕಾರಕ ಇದೆ. ಅದೇ ರೀತಿ ಉಸಿ ತರಹ ಅಪನಿ ಪ್ರಶಂಸಾ ಕರ್ನ ಬಡ ದೋಷ ಹೇ, ತನ್ನನ್ನು ತಾನು ಹೊಗಳ್ಕೊಳ್ಳೋದು ಕೂಡ ಅಷ್ಟು ದೋಷ ಇದೆ. ಕೋಪ ಮತ್ತು ಅಹಂ ಎರಡು ಒಂದೇ. ಅದು ಕ್ರೋಧ ಇರಲಿ ಅಥವಾ ಮಾನ ಇರಲಿ, ಮಾಯಾ ಇರಲಿ ಅಥವಾ ಲೋಭ ಇರಲಿ, ಎರಡೂ ಒಂದೇ ಇದೆ. ಕ್ರೋಧಕ್ಕಿಂತ ಮಾನ ಕಷಾಯ ಗುಣಸ್ಥಾನ ಜಾಸ್ತಿ ಇದೆ, ಮಾನಕ್ಕಿಂತ ಮಾಯಾಚಾರ ಜಾಸ್ತಿ ಇದೆ, ಮತ್ತು ಮಾಯಾಚಾರಕ್ಕಿಂತ ಲೋಭಗೆ ಜಾಸ್ತಿ ಇದೆ. ನೋಡ್ರಿ, ಕ್ರೋಧ ಇನ್ನೂ ಒಳ್ಳೆಯದು. ಒಂದು ಪಾಡಿಗೆ ಈ 4 ಕಷಾಯಗಳಲ್ಲಿ ನಾವು ಚರ್ಚೆ ಮಾಡುವಾಗ ತಿಳ್ಕೊಳ್ಬೇಕು, ಒಂದು ಪಾಲಿಗೆ ಕ್ರೋಧ ಒಳ್ಳೆಯದು, ಆದ್ರೆ ಮಾನ್ ಬೇಡ. ಒಂದು ಪಾಲಿಗೆ ಮಾನ ಒಳ್ಳೆಯದು, ಮಾಯಾ ಬೇಡ. ಒಂದು ಪಾಲಿಗೆ ಮಾಯಾ ಒಳ್ಳೆಯದು, ಲೋಭ ಬೇಡವೇ ಬೇಡ. ಯಾಕಂದ್ರೆ ಲೋಭ ಗುಣಸ್ಥಾನ 10ನೇ ಗುಣಸ್ಥಾನ ತಗೈತೆ ನೋಡ್ರಿ. ಲೋಭ ಎಲ್ಲಿವರೆಗಿದೆ? 10ನೇ ಗುಣಸ್ಥಾನ ತನಕ ಲೋಭ ಇದೆ. ಅದಕ್ಕೆ ಕ್ರೋಧ ಒಂದು ಪಾಲಿಗೆ ಒಳ್ಳೆಯದು, ಆದ್ರೆ ಮಾನ, ಅದನ್ನೇ ಹೇಳ್ತಾರೆ ಇಲ್ಲಿ. ಏನ್ ಹೇಳ್ತಂದ್ರ, ಯಾರಾದ್ರೂ ಒಬ್ಬ ಸಾಧುಗಳಿಗೆ, ದಿಗಂಬರ ಮುನಿಗಳಿಗೆ ಕ್ರೋಧ ಬಂದಾಗ ಏನ್ ದೋಷ ಆಗುತ್ತದೆ, ಆ ಕ್ರೋಧದ ದೋಷದಕ್ಕಿಂತ ಏನಿದೆ ಇಲ್ಲಿ? ಪ್ರಶಂಸೆ ಮಾಡಿಕೊಂಡಿರೋ ದೋಷ ಬಹಳ ದೊಡ್ಡದಾಗಿದೆ ಅಂತ ಹೇಳ್ತಾರೆ ಇಲ್ಲಿ. ಬಡಾ ದೋಷ ಹೇ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. अपने गुण नहीं कहने पर भी विद्यमान रहते हैं. देखो, ನಿಮ್ಮನ್ನು ಯಾರು ಹೊಗಳದಿದ್ರು ಕೂಡ ನಿಮ್ಮಲ್ಲಿರುವಂತ ಗುಣಗಳು ಇರ್ತಾವಿಲ್ಲ. ನಿಮ್ಮನ್ನ ಯಾರು ಹೊಗಳದಿದ್ದರೂ ಸಹ ನಿಮ್ಮಲ್ಲಿ ಇರುವಂತ ಗುಣಗಳು ಅಲ್ಲೇ ಇರ್ತಾವೋ ಅಥವಾ ಎಲ್ಲಿ ಬೇರೆ ಕಡೆ ಬಿಟ್ಟು ಹೋಗ್ತಾವ? ನಿಮ್ಮನ್ನವ ನಮ್ಮ ಜೊತೆಗೆ ಇರ್ತಾವ. ಯಾರು ಹೊಗಳಬೇಕಂತ ಅಪೇಕ್ಷೆ ಇಟ್ಕೊಳ್ಳೇಬಾರ್ದಂತ ಹೇಳ್ತಾರ. ಯಾರು ನಮ್ಮನ್ನ ಪ್ರಶಂಸೆ ಮಾಡಲೇಬೇಕಂತ ಅಪೇಕ್ಷೆ ಇಟ್ಕೊಳ್ಳೇಬಾರ್ದಂತ ಹೇಳ್ತಾರ. ಪ್ರಶಂಸೆ ಮಾಡೋರು ನಿಮ್ಮಿಂದ ಲಾಭ ತಗೊಳ್ಳೋದಕ್ಕೋಸ್ಕರ ಮಾಡ್ತಿರ್ತಾರೆ ನೋಡ್ರಿ. ಲಕ್ಷ್ಮಿ ಅಕ್ಕ, ನಾನು ತಿಳ್ಕೊಂಡಿರೋ ಪ್ರಕಾರ ನನಗೆ ಸನ್ಮತಿ ಸಾಗರ್ ಮಹಾರಾಜರು, ಚಂದ್ರಪ್ರಭು ಸಾಗರ್ ಮಹಾರಾಜರು, ನಮ್ಮ ಸಂಘದಲ್ಲಿರುವಂಥ ಕೆಲವೊಂದು ಸಾಧುಗಳು, ಆಚಾರ್ಯ ಶೀತಲ್ ಸಾಗರ್ ಮಹಾರಾಜರು, ಧವಲ್ ಸಾಗರ್ ಮಹಾರಾಜರು ಆದಿ ಅಂತ ದೊಡ್ಡ ದೊಡ್ಡ ಮಹಾರಾಜರು ನಮಗೆ ಒಂದು ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ ನಮಗೆ. ಯಾವಾಗ ನಿನ್ನನ್ನು ಯಾರಾದರೂ ಹೊಗಳ್ತಿರ್ತಾರಲ್ಲ, ಅವಾಗ ನೀನು ತಿಳ್ಕೊಳ್ಳೋದು, ನಿನ್ನನ್ನು ಹೊಗಳ್ತಿಲ್ಲ ಅವರು, ನಿನಗೆ ಸರಿಯಾಗಿ ನಿಂದೆ ಮಾಡ್ತಾ ಇದಾರ, ನಿನ್ನಿಂದ ಏನಾದ್ರು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದಾರ ಅಂದಾಗ ನಿನ್ನನ್ನು ಅವರು ಹೊಗಳ್ತಿದಾರ ಅಂತ ನೀನು ತಿಳ್ಕೊಳ್ಬೇಕಂತ ಹೇಳ್ತಾರೆ ನಮ್ಗೆ. ಯಾರು ನಿನ್ನನ್ನು ಯಾವಾಗ ನಿಂದಿಸ್ತಿರ್ತಾರ, ಯಾರಾದ್ರೂ ನಿನ್ನನ್ನು ದೋಷಿಸ್ತಿರ್ತಾರ, ಆವಾಗ ನೀನ್ ತಿಳ್ಕೊಳ್ಳೋದು ಏನಾದ್ರೂ ಒಳ್ಳೆ ಕೆಲಸ ಮಾಡಿದೀಯಾ, ಏನಾದ್ರೂ ಒಳ್ಳೆ ಕೆಲಸ ನಿನ್ನಿಂದ ಆಗ್ತಾ ಇದೆ, ಅಥವಾ ಏನಾದ್ರೂ ನೀನು ಒಳ್ಳೆ ಕೆಲಸ ಮುಂದೆ ಭವಿಷ್ಯದಲ್ಲಿ ಮಾಡೋವಿದೆಯಾ, ಅದಕ್ಕೆ ನಿನ್ನನ್ನು ಅವರು ನಿಂದಿಸ್ತಾ ಇದ್ದಾರ. ಇವೆರಡು ಮಾತು ನೆನಪಲ್ಲಿ ಇಟ್ಕೊ ಅಂತ ಹೇಳಿದ್ರು ಅವರು. ನಿಂದನೆ ಮಾಡ್ತಾ ಇರುವಾಗ ನೀನ್ ಏನಾದ್ರೂ ಒಳ್ಳೇದು ಮಾಡ್ತಾ ಇದೀಯಾ, ಅಥವಾ ಒಳ್ಳೇದು ಮಾಡೋವಿದೆಯಾ, ಅಥವಾ ಒಳ್ಳೇದು ಮಾಡಿದೀಯಾ. ಯಾರಾದ್ರೂ ನಿನ್ನನ್ನು ಹೊಗೋತಾ ಇರುವಾಗ ನಿಜವಾಗಲೂ ತಿಳ್ಕೊಳ್ಳೋದು ನಿನ್ನಿಂದ ಏನಾದ್ರೂ ಮುಂದೆ ಘಾತ ಆಗೋದಿದೆ, ಅದಕ್ಕೆ ನಿನ್ನನ್ನು ಅವರು ಹೊಗಳುತ್ತಿದ್ದಾರ ಅಂತ ತಿಳ್ಕೊಳ್ಬೇಕು ಅನ್ನೋಂಥ ಮಾತು ನಮಗೆ ನಮ್ಮ ಸಂಘದಲ್ಲಿರುವಂಥ ಗುರುಗಳು ನಮಗೆ ಹೇಳಿಕೊಟ್ಟಿರುವಂಥ ದಾರಿ ಇದು. ಈ ಪ್ರಕಾರ अपने गुण नहीं कहने पर भी विद्यमान रहते हैं. देखो, सूर्य उदित हुआ है, सूर्य उदित हुआ है, ऐसा किन लोगों द्वारा प्रकट किया जाता है. ಯಾರಾದ್ರೂ ಹೇಳ್ತಾರ ಸೂರ್ಯ ಉದಿತ ಆಗಿದ್ದಾರೆ ಅಂತ. ಅರ್ಥಾತ್ जैसे सूर्य उदित हुआ है ऐसा नहीं कहने पर भी वह प्रसिद्ध होता है. ಮೋಡ ಬಂದ್ಬಿಟ್ಟಿದೆ, ಸೂರ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಕೆಲವರು ಬಂದು ಹೇಳ್ತಾರ ಏನಂತ, ಸೂರ್ಯ ಉದಯ ಆಗಿಲ್ಲ ಅಂತ ಹೇಳ್ತಾರ. ಸೂರ್ಯ ಉದಯ ಆಗಿಲ್ಲ ಅಂತ ಅವ್ರು ಹೇಳಿದ್ರಂದ್ರೆ ಸೂರ್ಯ ಉದಯ ಆಗಿದೆ ನಿಲ್ಲವ, ಹಾಗೇ ಇದಾನ.
ಕಣ್ಣಿಗೆ ಕಾಣಿಸ್ತಿಲ್ಲ, ಅವನು ಹೇಳಿದ್ರೆ ಸತ್ಯ ಆಗತ್ತದು? ಸಂಪತ್ತನ್ನ ಬಂದು ಹೇಳ್ತಾ ಇದ್ರೆ ಸೂರ್ಯ ಉದಯ ಆಗಿಲ್ಲ ಅಂತ, ಸಂಪತ್ತನ್ನ ಹೇಳಿರೋ ಮಾತು ಸತ್ಯ ಆಗತ್ತದು? ಸಾಧ್ಯನೇ ಇಲ್ಲ. ಯಾಕೆ? ಅವನ ಕೆಲಸ ಅವನು ಮಾಡ್ತಾ ಇದ್ದಾನಲ್ಲಿ, ಅವನ ಕೆಲಸ, ಅವನ ಕಾರ್ಯ, ಅವನ ಕಲಾಪಗಳನ್ನು ಮಾಡ್ತಾ ಇದ್ದಾನ. ನಾವು ಹೇಳ್ತಾ ಇದೀವಿ ಅಂತಂದ್ರೆ ಅದು ಸತ್ಯ ಆಗತ್ತಾ? ಸೂರ್ಯ ಉದಯ ಆಗಿಲ್ಲ ಅಂತ ಹೇಳಿದ್ರೆ ಸಾಧ್ಯನಿಲ್ಲ ಅಂತ ಹೇಳ್ತಾರಲ್ಲಿ. जो गुण असत्य है अपने में नहीं है, जो गुण असत्य है अपने में नहीं है, उनको वचन द्वारा कहने मात्र से कोई सत्य रूप नहीं हो जाते हैं. कोई नपुंसक है तो उसको सैकड़ों वचनों द्वारा यह स्त्री है, यह स्त्री है ऐसा कहने से वह स्त्री नहीं बन जाता है. वह तो नपुंसक का नपुंसक ही रहता है. ಬಹಳ ಸುಂದರವಾದ ಉದಾಹರಣೆ ಕೊಟ್ಟರಲ್ಲಿ. ಯಾರಾದ್ರೂ ಒಬ್ರು ನಪುಂಸಕರಿದಾರ, ಅದು ನಾವು ಏನು ಹೇಳ್ತೀವಿ, ಮಧ್ಯದಲ್ಲಿ ಇರ್ತಾರೆ ನೋಡ್ರಿ, ಸ್ತ್ರೀನೂ ಇಲ್ಲ ಪುರುಷರು ಇಲ್ಲ. ನಾವು ನಮ್ಮ ಕಡೆ ಚಕ್ಕ ಅಂತ ಹೇಳ್ತೀವಿ ಅವರಿಗೆ. ಆ ರೀತಿ ಜನರಿಗೆ, ಆ ರೀತಿ ಆ ಕೋಮದಲ್ಲಿರುವಂತ ಬದುಕ್ತಾ ಇರುವಂತ ಆ ಜನರಿಗೆ ಅವರು ಸೀರೆ ಉಟ್ಕೊಂಡಿರ್ತಾರ, ಮೇಕಪ್ ಮಾಡ್ಕೊಂಡಿರ್ತಾರ, ಸ್ತ್ರೀಯರ ತರ ಅವ್ರ ಹಾವ ಭಾವ ಇರ್ತಾವ ಅಂತ ಅವ್ರಿಗೆ ನಾವು ಸ್ತ್ರೀಯರು 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 ಅಂತಂದ್ರೆ ಅವ್ರು ಸ್ತ್ರೀ ಆಗ್ಲಿಕ್ಕೆ ಸಾಧ್ಯ ಇದೆಯಾ? उनको हम स्त्री 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 कहने से वो स्त्री हो जाती है क्या? वो स्त्री नहीं हो सकती. क्यों? सत्य कभी भी ढकता नहीं है, सत्य कभी भी ढकता नहीं है. ಸತ್ಯ ಯಾವತ್ತೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ತ್ರೀ ಅಂತ ಹೇಳ್ತಿದ್ರೆ ಸ್ತ್ರೀ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನಿದಾರ ನಪುಂಸಕರಿದಾರ, ಅವ್ರು ನಪುಂಸಕರಾಗಿನೇ ಇರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. जो महान होता है वह अपने मौजूद वास्तविक गुण को कोई कह देवे तो मन में लज्जित होता है. ऐसा व्यक्ति स्वयं अपने मुख से उसको कैसे कह सकता है? नहीं कह सकता. यदि कोई पुरुष गुणवान नहीं है, निर्गुण है, किंतु सज्जनों के मध्य में अपनी स्तुति प्रशंसा नहीं करता तो वह गुणवान माना जाता है. उसको तो यही गुण है कि अपनी स्तुति नहीं करना चाहिए. ತನ್ನ ಸ್ತುತಿಯನ್ನು ತಾನು ಅವತ್ತವರು ಮಾಡ್ಕೊಳ್ಳೋದಿಲ್ಲ. ಸಜ್ಜನ ಪುರುಷರು ಯಾರಾದರೂ ಮಾಡ್ತಿದ್ರು ಕೂಡ ಅವರು ಅದರ ಕಡೆ ಗಮನ ಕೊಡುವುದಿಲ್ಲ. ಆ ರೀತಿ ಅವರು ಬದುಕ್ತಿರ್ತಾರ. अपने गुणों को अपने वचन से कहना गुणों का नाश करना है. ತಮ್ಮ ಗುಣಗಳನ್ನ, ನನ್ನಲ್ಲಿ ಏನು ಒಳ್ಳೆ ಗುಣಗಳಿದಾವ, ಆ ಒಳ್ಳೆ ಗುಣಗಳನ್ನ ನನ್ನ ಮುಖದಿಂದ, ನನ್ನ ಬಾಯಿಂದ ನಾನು ಇನ್ನೊಬ್ಬರಿಗೆ ಹೇಳೋದಂದ್ರೆ ಏನಿದೆ, ನನ್ನ ಗುಣಗಳನ್ನ ನಾವು ನಾಶ ಮಾಡ್ಕೊಳ್ತಾ ಇದ್ದೀವಿ. और गुणों को अपने में धारण करना उनका प्रकाशन है. ಆ ಗುಣಗಳನ್ನ ನಮ್ಮಲ್ಲಿ ನಾವು ಧಾರಣೆ ಮಾಡ್ಕೊಳ್ಳೋದಂದ್ರೆ ಏನಿದೆ, ಅದನ್ನ ನಾವು ಉಜಾಗರ ಮಾಡ್ಕೊಳ್ತಿದ್ದೇವೆ, ಪ್ರಕಾಶ ಮಾಡಿದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. मतलब यह है कि व्यर्थ अपनी प्रशंसा करने से कोई गुणवान नहीं होता है. व्यर्थದಲ್ಲಿ ನಾವು ನಮ್ಮ ಪ್ರಶಂಸೆ ಮಾಡಿಕೊಂಡ್ರೆ ನಾವು ಗುಣವಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ. गुणों का अनुष्ठान करने से गुणवान होता है. गुणों का क्या करना चाहिए निहाल चंद जी? अनुष्ठान करना चाहिए, तभी वो गुणवान हो जाता है. जो गुणों को वाणी से नहीं बोलता किंतु क्रिया से बोलता है. गुणों को वाणी से नहीं बोलता, क्रिया से बोलता है. अर्थात गुणवान का कार्य करता है. ऐसे पुरुष गुणी पुरुषों के भी ऊपर हो जाते हैं. अर्थात गुणवान में श्रेष्ठ माने जाते हैं. जो गुणवान व्यक्ति रहता है, अपने मुख से वो, अपने वचन से वो कभी कहता नहीं है कि मैं गुणवान हूँ, अपने कार्य से वो दिखाते जाता रहता है. ऑटोमेटिक सबको पता चलता है कि वो व्यक्ति क्या है, व्यक्ति की व्यक्तित्व क्या है, वो समझ में आता रहता है. गुणी जनों के मध्य में अपने गुण को कहने वाला पुरुष निर्गुण बन जाता है. ಏನು ಹೇಳಿದ್ರಲ್ಲಿ? ಗುಣಿ ಜನರದ ಮಧ್ಯದಲ್ಲಿ ಹೋಗಿ ನಿರ್ಗುಣಿ ವ್ಯಕ್ತಿ, ನಾನು ಹಂಗೆ ಮಾಡೀನಿ ಹಿಂಗೆ ಮಾಡೀನಿ ಅಂತ ಹೇಳಿದ್ರೆ, ಒಳ್ಳೆ ಗುಣಗಳಿದ್ರೂ ಕೂಡ ಅದನ್ನ ಮಾಡ್ಕೊಳ್ತಾನವ, नाश ಮಾಡ್ಕೊಂಡ್ಬಿಡ್ತಾನ. निर्गुण बन जाता है. गुणवान पुरुष है और वह निर्गुण के समान वचन से गुण को कहता फिरता है. वह सुगुण होकर भी निर्गुण जैसा है. ಸುಗುಣ ಇದ್ರೂ ಕೂಡ ನಿರ್ಗುಣ ತರ ಇದಾನ ಅಂತ ತಿಳ್ಕೊಳ್ಬೇಕಂತ ಇಲ್ಲಿ ಹೇಳ್ತಾರ. ಈ ಪ್ರಕಾರ ಇಲ್ಲಿ ಗುಣಿ ಜನರ ಸಂಗತಿ ಮಾಡಿದಾಗ, ಗುಣಿ ಜನರ ಸಹವಾಸದಲ್ಲಿ ಹೋದಾಗ ಏನಾಗತ್ತೆ, ಯಾವ ರೀತಿ ನಮಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಅದು ಆಟೋಮೆಟಿಕ್ ಸಿಗುತ್ತೆ. ನಾವು ಕೇಳ್ಕೊಳ್ಳೋದು ಅವಶ್ಯಕತೆನೂ ಇಲ್ಲ, ನಾವು ಬೇಡೋದು ಅವಶ್ಯಕತೆನೂ ಇಲ್ಲ, ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಅವಶ್ಯಕತೆನೂ ಇಲ್ಲ. ಆ ರೀತಿ ಅವರು ಬದುಕ್ತಿರ್ತಾರ ಅಂತ ಹೇಳ್ತಾರಲ್ಲಿ. हे यतिजनो, आप लोग कभी भी पंच परमेष्ठियों के आसाधना नहीं करना. ಯತಿಗಳಿಗೆ, ಮುನಿಗಳಿಗೆ ಹೇಳ್ತಾ ಇದ್ದಾರ, ನೀವು ನಿಮ್ಮ ಜೀವನ ಕಾಲದಲ್ಲಿ
ಯಾವಾಗಲೂ ಪಂಚಪರಮೇಷ್ಠಿಗಳದು ಆಸಾದನ ಮಾಡಲಿಕ್ಕೆ ಹೋಗಬೇಡಿ, ಪಂಚಪರಮೇಷ್ಠಿಗಳು ವಿರಾಧನೆ ಮಾಡಕ್ಕೆ ಹೋಗಬೇಡಿ, ಪಂಚಪರಮೇಷ್ಠಿಗಳು ಅಭಿನಯ ಆಗುವಂಗೆ ನಡ್ಕೊಳ್ಳಿಕ್ಕೆ ಹೋಗಬೇಡಿ. क्योंकि उस आसाधना को करने वाला जीव तुरंत संसारी बन जाता है. ಪಂಚಪರಮೇಷ್ಠಿಗಳ ಅಭಿನಯ ಮಾಡಿದವರಿಗೆ ಯಾವತ್ತೂ ಸದ್ಗತಿ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ, ಮುಕ್ತಿಗತಿ ಸಿಗ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಅವನು ಸಂಸಾರಿಯಾಗಿನೇ ಉಳ್ಕೊಂಡ್ಬಿಡ್ತಾನ ಅಂತ ಹೇಳ್ತಾರೆ ಅಲ್ಲಿ. ಅರ್ಥಾತ್ ಉಸ್ಕೆ ಸಂಸಾರ ಕಾ ಜಲ್ದಿ ಅಂತ ಕಿನಾರ ನಹಿ ಆ ಪಾತಾ ಹೇ. ಸಂಸಾರದ ಕಿನಾರ ಅಂದ್ರೆ ಏನ, ಬೌಂಡ್ರಿ, ದಡ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಬಹಳ ಮತ್ತೆ ಸಂಸಾರದಲ್ಲಿ ಪರಿಭ್ರಮಣೆ ಮಾಡಬೇಕಾಗುತ್ತದೆ ಅಂತ ಹೇಳ್ತಾರೆ. ಭಾವಾರ್ಥ, पंच परमेष्टि के आसाधना करने वाला मिथ्या दृष्टि हो जाता है. पंच परमेष्टिಗಳ ನಿಂದೆ ಅಭಿನಯ ಮಾಡುವಂತವರು ಏನಾಗ್ತಾರ, मिथ्या दृष्टि हो जाता है. और वह जो मिथ्या दृष्टि है वह अनंत संसार में भ्रमण करता रहता है. ಮತ್ತು ಆ ಮಿಥ್ಯಾ ದೃಷ್ಟಿಗಳು ಅನಂತ ಸಂಸಾರದಲ್ಲಿ ಪರಿಭ್ರಮಣ ಮಾಡಬೇಕಾಗುತ್ತದೆ. ಆ ಕಾರಣದಿಂದ ಪಂಚ ಪರಮೇಷ್ಠಿಗಳ ಅಭಿನಯ ಆಗುವ ಹಾಗೆ ನಡ್ಕೊಳ್ಬಾರ್ದು ಅಂತ ಇಲ್ಲಿ ಹೇಳ್ತಾರ. ಅಭಿನಯ ಪಂಚ ಪರಮೇಷ್ಠಿಗಳದ್ದು ಆಗ್ತಾವಿಲ್ರಿ ನಿಮ್ ಕಡೆಯಿಂದ? ಹೇಳಲ್ಲ, ಪ್ರಶ್ನೆ ಕೇಳಿದ್ರೆ ನಾನು ಏನಾದ್ರು ನಿಮಗೆ ಈಗ ಕಷ್ಟ ಯಾಕೆ? ಸತ್ಯ ಇದೆ ಅದನ್ನೇ ಹೇಳೋದು, ಸತ್ಯ ಏನಿದೆ ಅದನ್ನೇ ಹೇಳೋದು. ಹೌದಲ್ರಿ ಸಂಪತ್ತನ್ನ? ಪಂಚ ಪರಮೇಷ್ಠಿಗಳದ ಅಭಿನಯ ನಿಮ್ಮಿಂದ ಆಗ್ತವಿಲ್ಲ, ಆಸಾಧನ ದೋಷ ನಿಮ್ಮಿಂದ ಆಗ್ತವಿಲ್ಲ. ಬಾಯಿಂದ ಹೇಳ್ಬೇಕಂತೇನು ಬೇಡ. ಇನ್ನು ನಿಮ್ಮದ್ ನೀವು ವಿಚಾರ ಮಾಡ್ರಿ. ಇದರ ಮೇಲೆ ಗೊತ್ತಾಯ್ತು, ಉತ್ತರ ಬೇಗ ಬರ್ತಿಲ್ಲ ಅಂತಂದ್ರೆ ಗೊತ್ತಾಯ್ತು. ಬಾಯಿಂದ ಹೇಳೋದೇನು ಬೇಡ. ನಾನು ಎಷ್ಟು ಸಜ್ಜನಿದೆ ಅಂತ ಬಾಯಿಂದ ಹೇಳೋದು ಬೇಡ, ನಾನು ಎಷ್ಟು ಸಜ್ಜನಿದ್ದೇನೆ ಅಂತ ನಾನೇ ಹುಡುಕ್ಬೇಕೀಗ. ನಾನು ಪಂಚ ಪರಮೇಷ್ಠಿಗಳ ಆಸಾಧನ ದೋಷಗಳು ನನ್ನಲ್ಲಿ ಇದಾವೋ ಇಲ್ಲವೋ, ನಾನು ಪಂಚ ಪರಮೇಷ್ಠಿಗಳ ಅಭಿನಯ ಮಾಡ್ತಿದ್ದೀನೋ ಇಲ್ಲವೋ, ನಾನು ಮಿಥ್ಯಾ ದೃಷ್ಟಿ ಇದೀನೋ ಸಮ್ಯಕ್ ದೃಷ್ಟಿ ಇದೀನೋ, ನಾನು ದೀರ್ಘ ಸಂಸಾರ ಇದೀನೋ ಅಥವಾ ಸಂಸಾರ ನಾಶ ಮಾಡುವಂತ ಜೀವ ಇದೀನೋ, ಆದಷ್ಟು ಬೇಗ ಯಾರಿದ್ದೀನೋ ಎಂತ ಇದೀನೋ ನಮ್ಮದು ನಾವೇ ಶೋಧನೆ ಮಾಡಬೇಕು. ನಮ್ಮನ್ನು ನಾವೇ ಶೋಧನೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಏನಾದರೂ ಅವಗುಣಗಳು ಕಾಣಿದರೆ, ನಮ್ಮಲ್ಲಿ ಏನಾದರೂ ದೋಷಗಳು ಕಾಣಿಸಿದರೆ, ಆ ದೋಷಗಳನ್ನು ಯಾವ ರೀತಿ ಆ ಅವಗುಣಗಳನ್ನು ದೂರ ಮಾಡಬೇಕು ಅನ್ನೋಂಥ ವಿಷಯ ಕೂಡ ನಾವು ತಿಳ್ಕೊಳ್ಳೋಣ. ಬಹಳಷ್ಟಿದಾವ. ಆಸಾಧನ ದೋಷ ಓದ್ಲಿಕ್ಕೆ ಮುಂದೆ ಬರ್ಬೋದು, ಅದು ನಂಗೆ ಗೊತ್ತಿಲ್ಲ. ನಾನು ಈ ಗ್ರಂಥ ಪ್ರಥಮ ಸರ್ತಿ ಓದ್ತಾ ಇರೋದು. ಮುಂದೆ ಆಸಾಧನ ದೋಷ ಬರಬಹುದು. ಯಾವ್ಯಾವ ರೀತಿ ನಾವು ಪಂಚ ಪರಮೇಷ್ಠಿಗಳ ಆಸಾಧನ ದೋಷಗಳನ್ನ ಮಾಡಿದ್ದೀವಿ, ಯಾವ್ಯಾವ ರೀತಿ ನಾವು ಪಂಚ ಪರಮೇಷ್ಠಿಗಳನ್ನ ಅಭಿನಯ ಮಾಡ್ತಾ ಇದ್ದೀವಿ, ಯಾವ್ಯಾವ ರೀತಿ ನಾವು ಪಂಚ ಪರಮೇಷ್ಠಿಗಳನ್ನ ನಾವು ಅವರನ್ನ ಅವಹೇಳನೆ ಮಾಡ್ತಾ ಇದ್ದೀವಿ, ಅವರನ್ನ ನಿಂದನೆ ಮಾಡ್ತಾ ಇದ್ದೀವಿ, ನಾವು ಹೇಗೆ ಮಿಥ್ಯಾತ್ವದ ಬಂಧ ಮಾಡ್ಕೊಳ್ತಾ ಇದ್ದೀವಿ, ನಾವು ದೀರ್ಘ ಸಂಸಾರಿ ಯಾವ ರೀತಿ ಆಗ್ತಾ ಇದ್ದೀವಿ ಅನ್ನೋಂಥ ವಿಷಯಗಳು ಇದರಲ್ಲಿ ಮುಂದೆ ಕೊಡಬಹುದು. ಅದನ್ನ ನಾವು ತಿಳ್ಕೊಳಕ್ ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ನಾವು ಚಿಂತನೆ ಮಾಡೋದು, ನಾವು ನಿಜವಾಗಲೂ ಪಂಚ ಪರಮೇಷ್ಠಿಗಳನ್ನ ನಾವು ವಿನಯದಿಂದ ನೋಡ್ತಾ ಇದ್ದೀವ, ಪಂಚ ಪರಮೇಷ್ಠಿಗಳನ್ನ ನಾವು ನಿಜವಾಗಲೂ ಶ್ರದ್ಧೆಯಿಂದ ನೋಡ್ತಾ ಇದ್ದೀವ, ನಾವು ಪಂಚ ಪರಮೇಷ್ಠಿಗಳನ್ನ ನಿಜವಾಗಲೂ ನಾವು ಅವಹೇಳನೆಯಿಂದ ರಹಿತವಾಗಿ ಅವ್ರ ಪೂಜನೆ ಆದಿ ನಾವು ಆರಾಧನೆ ಎಲ್ಲ ಮಾಡ್ತಿದ್ದೀವ, ಆರಾಧಿಸ್ತಾ ಇದ್ದೀವ ಅನ್ನುವಂಥ ಚಿಂತನೆ ನಿಜವಾಗಲೂ ನಾವು ಮಾಡುವಂತ ಅವಶ್ಯಕತೆ ಇದೆ. ನಾವು ಸ್ವಂತ ಹೆಸರಿಗೋಸ್ಕರ, ನಮ್ಮ ಸ್ವಂತ ಪದಗೋಸ್ಕರ, ಸ್ವಂತ ಸನ್ಮಾನದಗೋಸ್ಕರ, ಸ್ವಂತ ಮಾನ ಸನ್ಮಾನದಗೋಸ್ಕರ ನಾವು ಯಾರ್ಯಾರನ್ನ ಯಾವ ಸ್ಥಾನದಲ್ಲಿ ಹೋಗಿ ನೋಡ್ತಾ ಇದ್ದೀವಿ, ನಿಜವಾಗಲೂ ನಾವು ಚಿಂತನೆಯ ವಿಷಯ ಇದೆ. ಅದು ನಿಜವಾಗಲೂ ಚಿಂತನೆ ಮಾಡುವಂಥ ವಿಷಯ ಇದೆ. ಪಂಚ ಪರಮೇಷ್ಠಿಗಳಂದ್ರೆ ಯಾರು ಮೊದಲು ನಾವು ತಿಳ್ಕೊಳ್ಬೇಕಿಲ್ಲಿ. ಪಂಚ ಪರಮೇಷ್ಠಿಗಳಂದ್ರೆ ಯಾರ್ರಿ? ನಾಗರತ್ನ ರಾಜ್ ಅವ್ರಿಗೆ ಹೇಳ್ರಿ. ಪಂಚ ಪರಮೇಶ್ ಇವ್ರಿಗೆಲ್ಲ ನಮಗೆಲ್ಲ ಗೊತ್ತಿಲ್ಲ. ಪಂಚ ಪರಮೇಷ್ಠಿ ಅಂದ್ರೆ ಯಾರು ಹೇಳ್ರಿ ಸ್ವಲ್ಪ. ಅಯ್ಯ, ಬಾಯಲ್ಲಿ ಎಲ್ರಿಗೂ ಗೊತ್ತು. ಅರಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯ, ಸಾಧುಗಳು ಅಂತ ಎಲ್ರಿಗೂ ಗೊತ್ತು. ಬಾಯಲ್ಲಿ ಎಲ್ರಿಗಿದೆ. ಬಾಯಲ್ಲಿ ಅರಹಂತರು ಗೊತ್ತು, ಸಿದ್ಧರು ಗೊತ್ತು, ಆಚಾರ್ಯರು ಗೊತ್ತು, ಉಪಾಧ್ಯಾಯರು ಗೊತ್ತು, ಸರ್ವಸಾಧುಗಳು ಇದು ಗೊತ್ತು. ಬಾಯಲ್ಲಿ ಕಂಠಸ್ಥದಲ್ಲಿ ಗಿಳಿಪಾಠನ ಮಾಡಿಟ್ಟಿದ್ದೀವಿ. ಅದು ಯಾವಾಗಿಂದ? ಅನಾದಿ ಕಾಲದಿಂದ ಇದ್ದೀವಿ, ಇವಾಗಲ್ಲದು. ಗಿಳಿಪಾಠ ನಾವು ಅನಾದಿ ಕಾಲದಿಂದ ಮಾಡ್ಕೊಂತ ಬಂದಿದ್ದೀವಿ ಲಕ್ಷ್ಮಿ ಅಕ್ಕ, ಇವಾಗಿಂದ ಅಲ್ಲದು. ಪಂಚ ಪರಮೇಷ್ಠಿಗಳ ಪಾಠ ಮಾಡಿದ್ರು ನಾವು ಅನಾದಿ ಕಾಲದಿಂದ ಮೇಲೆ ಸಂಸ್ಕಾರಗಳದಾವ ಆತ್ಮದ ಮೇಲೆ. ನಿಜವಾಗಲೂ ಪಂಚ ಪರಮೇಷ್ಠಿಗಳಂದ್ರೆ ಯಾರು ನಾವು ತಿಳ್ಕೊಳ್ಬೇಕು. ಬರೀ ಶಬ್ದದಲ್ಲಿ ಬೇಡ, ಭಾವದಲ್ಲಿ ಹೋಗ್ಬೇಕು ನಾವು. ಅರ್ಹಂತರಂದ್ರೆ ಯಾರು? ಗುಣಗಳು ಅಳವಡಿಸೋದು ಬೇಡ, ಬಿಡದ ಕಡೆ ನೀವು. ನಾವಿಲ್ಲಿ ಅವಹೇಳನೆ ಹೇಳ್ತಾ ಇರೋದು, ಅವ್ರ ನಿಂದೆ ಹೇಳ್ತಾ ಇರೋದು, ಅವ್ರ ಅವಿನಯ ಹೇಳ್ತಾ ಇರೋದು. ನಾವಿಲ್ಲಿ ಗುಣಗಳನ್ನ ಅಳವಡಿಸ್ಕೊಂಡ್ರೆ ನೀವು ಪರಮಾತ್ಮ ಆಗ್ಬೋದು.
ಗುಣಗಳನ್ನ ಅಳವಡಿಸ್ಕೊಳಕ್ ಹೋಗ್ಬೇಡ್ರಿ ಇವಾಗ. ಅರ್ಹಂತರಂದ್ರೆ ಯಾರು ಹೇಳ್ರಿ? ಅರ್ಹಂತರಂದ್ರೆ ಯಾರು? ನಿಮ್ಮ ತತ್ವಾರ್ಥ ಸೂತ್ರದಲ್ಲಿ ಆಚಾರ್ಯ ಉಮಾಸ್ವಾಮಿ ಭಗವಂತರು ಹೇಳಿದ್ರು, ಅರ್ಹಂತರದ ವ್ಯಾಖ್ಯೆ ಹೇಳಿದ್ರು. ಏನ್ ಹೇಳಿದ್ರು ಅರ್ಹಂತರ ವ್ಯಾಖ್ಯೆ? ಅವರು ಮಂಗಲಾಚರಣದಲ್ಲಿ ಹೇಳಿದ್ರು. ಅರ್ಹಂತರ ವ್ಯಾಖ್ಯೆ ಏನ್ ಹೇಳಿದ್ರು ಮಂಗಲಾಚರಣದಲ್ಲಿ? ಅರ್ಹಂತರ ವ್ಯಾಖ್ಯೆ ಇಡುವಾಗ ಮೋಕ್ಷ ಮಾರ್ಗಸ್ಯ ನೇತಾರಾಮ್ ಅಂತ ಹೇಳಿದ್ರು. ಬಹಳ ಸಿಂಪಲ್ ಆಗಿದೆ. ನಮಗೆ ಏನಾಗಿದೆ ಅಂದ್ರೆ ಪುಸ್ತಕದ ಪಾಠ ಅಷ್ಟೇ ಗೊತ್ತು, ಚಿಂತನದ ಪಾಠನೇ ಇಲ್ಲ ನಮ್ಮ ಹತ್ರ. ನಾವು ಬರೇ ಪುಸ್ತಕನ ಓದ್ತೀವಿ, ಪುಸ್ತಕನ ತಿಳ್ಕೊಳ್ತಾ ಇದ್ದೀವಿ. ಮೋಕ್ಷ ಮಾರ್ಗಸ್ಯ ನೇತಾರಾಮ್ ಅಂತ ಹೇಳಿದ್ರು ಆಚಾರ್ಯ ಉಮಾಸ್ವಾಮಿ ಭಗವಂತರು. ಮೋಕ್ಷ ಮಾರ್ಗದ ನೇತಾ ಇದ್ದಾರೆ ಅರ್ಹಂತರ ಅವರು. ಬೇತಾರಾಮ್ ಕರ್ಮ ಭೂಭೃತಮ್ ಅಂತ ಹೇಳಿದ್ರು. ಮತ್ತೆ ಕರ್ಮರೂಪಿ ಪರ್ವತವನ್ನು ನಾಶ ಮಾಡಿದ್ದಾರೆ ಅವರು. ಜ್ಞಾತಾರಾಮ್ ವಿಶ್ವ ತತ್ವಾನಾಂ, ಸಂಪೂರ್ಣ ವಿಶ್ವದಲ್ಲಿರುವಂತಹ ಸಂಪೂರ್ಣ ಜ್ಞಾನವನ್ನು ಗ್ರಹಣೆ ಮಾಡಿಕೊಂಡಿದ್ದಾರೆ, ಸ್ವೀಕಾರ ಮಾಡಿಕೊಂಡಾರ, ಅದನ್ನ ತಮ್ಮಲ್ಲಿ ಇಟ್ಕೊಂಡಾರ. ಅಂತ ಜ್ಞಾನಿಗಳಾಗಿದ್ದಾರ. ಮತ್ತೆ ಒಂದೇ ತದ್ಗುಣ ಅರ್ಹಂತರ ಗುಣಗಳನ್ನ ಇಲ್ಲಿ ಹೇಳಿಬಿಟ್ರು ಅವರು. 46 ಗುಣಗಳನ್ನ ಕಂಠಸ್ಥ ಮಾಡುವ ಅವಶ್ಯಕತೆ ಇಲ್ಲ. ಅರ್ಹಂತರ 46 ಗುಣಗಳನ್ನ ಕೂಡ ಕಂಠಸ್ಥ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕು, ಸಾಮಾನ್ಯವಾಗಿ ತಿಳ್ಕೊಳ್ಬೇಕು. ನಾವು ಏನ್ ಮಾಡ್ತಾ ಇದ್ದೀವಿ, ನಾವೆಷ್ಟು ಅವಹೇಳನೆ ಮಾಡ್ತಾ ಇದ್ದೀವಿ. ಸಾಮಾನ್ಯ ಒಂದು ಅರ್ಹಂತರದ ಅಷ್ಟೇ. ಸಿದ್ಧರು ಬೇಡ, ಸಿದ್ಧರಂತೂ ಸಿದ್ಧಲೋಕದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಾರ ಅವರು. ಸಿದ್ಧರಂತೂ ಸಿದ್ಧಲೋಕದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಾರ. ಸಿದ್ಧರದ ಅವಶ್ಯಕತೆ ಬೇಡ. ಈಗ ಸಾಮಾನ್ಯ ಒಂದು ಅರ್ಹಂತರ ತಿಳ್ಕೊಳ್ಳಿ. ಈಗ ಏನ್ ಹೇಳಿದ್ರು? ಅರ್ಹಂತರು ಹೇಗಿದಾರ? ಹಿತೋಪದೇಶಿ ಇದ್ದಾರ, ಸರ್ವಜ್ಞರಿದ್ದಾರ, ಮತ್ತೊಂದು ಯಾವುದು? ಅವ್ರನ್ನ ವೀತರಾಗಿ ಇರ್ಲಿಕ್ಕೆ ನಾವು ಬಿಡ್ತಾ ಇದೀವ? ಸರ್ವಜ್ಞ ಅಂತ ಅವ್ರು ಸ್ವಯಂ ಇದಾರ, ಹಿತದ ಉಪದೇಶ ಅಂತ ಅವ್ರು ಸ್ವಯಂ ಕೊಡ್ತಾ ಇದಾರ. ಅವ್ರನ್ನ ವೀತರಾಗಿ ಇರ್ಲಿಕ್ಕೆ ಬಿಡ್ತಾ ಇದೀವಿ ನಾವು? ಸಾಮಾನ್ಯವಾಗಿ ಚಿಂತನೆ ಮಾಡೋದು, ಸಾಮಾನ್ಯವಾಗಿ ಚಿಂತನೆ ಮಾಡೋದು. ಎಷ್ಟು ಅವಹೇಳನೆ ಮಾಡ್ತಾ ಇದ್ದೀವಿ ನಾವು ಅರ್ಹಂತರದ್ದು. ನಾನು ಇಲ್ಲೇ ಅಂತ ಹೇಳ್ತಾ ಇಲ್ಲ, ನೀವು ಇಲ್ಲೇ ಅಂತ ಗ್ರಹಣೆ ಮಾಡ್ಕೊಳ್ಬಹುದು, ನಿಮ್ ತಲೆಯಲ್ಲಿ ಅದೇ ಓಡ್ತಿರ್ಬೋದು. ನಾನು ಇಲ್ಲೇ ಆದಿನಾಥ ಮಂದಿರದಲ್ಲಿ ಅಂತ ಹೇಳ್ತಿಲ್ಲ, ನಾನು ಇಲ್ಲಿ ಕೂತಿನಂತ ಇಲ್ಲೇ ತಿಳ್ಕೊಳಕ್ ಹೋಗ್ಬೇಡಿ. ಸಾಮಾನ್ಯ ಜನರಲ್ವಾಗಿ ಹೇಳ್ತಾ ಇರೋದು. ಎಷ್ಟು ಅವಹೇಳನೆ ಮಾಡ್ತಾ ಇದ್ದೀವಿ ನಾವು ಅರ್ಹಂತರದ್ದು, ಎಷ್ಟು ನಿಂದನೆ ಮಾಡ್ತಾ ಇದೀವಿ, ಎಷ್ಟು ಅಭಿನಯ ಮಾಡ್ತಾ ಇದೀವಿ ಅರ್ಹಂತರದ್ದು. ಸಾಮಾನ್ಯವಾಗಿ ಹೋರಿ, ಬಹಳ ಬೇಡ. ಅದಕ್ಕೆ ಹೇಳಿದ್ರೆ ಆಚಾರ್ಯ ಭಗವಂತರು, ಪಂಚ ಪರಮೇಷ್ಠಿ ಕಿ ಆಸಾಧನಾ ಕರ್ನೆ ವಾಲಾ ಮಿಥ್ಯಾ ದೃಷ್ಟಿ ಹೋ ಜಾತಾ ಹೇ. ಪಂಚ ಪರಮೇಷ್ಠಿಗಳ ಅಭಿನಯ ಮಾಡೋರು ಮಿಥ್ಯಾದೃಷ್ಟಿಗಳಾಗ್ಬಿಡ್ತಾರಂತ. ಮತ್ತೆ ಮಿಥ್ಯಾದೃಷ್ಟಿಗಳು ಅನಂತ ಸಂಸಾರಿ ಆಗ್ಬಿಡ್ತಾರ ಅಂತ ಹೇಳ್ತಾರ. ವಿಚಾರ ಮಾಡೋದಿದೆ, ಚಿಂತನೆ ಮಾಡೋದಿದೆ. ನಮ್ಮನ್ನ ಯಾರು ಹಿಡ್ಕೊಂಡು ಮೋಕ್ಷ ಕರ್ಕೊಂಡು ಹೋಗೋರಿಲ್ಲ ಇಲ್ಲಿ. ಯಾವನ ಹತ್ರ ಗಟ್ಸಿಲ್ಲ. ನಾನು ಮುಖ್ಯವಾಗಿ ಸಾಮಾನ್ಯವಾಗಿ ತುಚ್ಛವಾದ ಶಬ್ದದಲ್ಲಿ ಹೇಳ್ತೀನಿ, ಯಾವನ ಹತ್ರನೂ ಗಟ್ಸಿಲ್ಲ ನನ್ನನ್ನು ಹಿಡ್ಕೊಂಡು ಹೋಗೋದು ಮೋಕ್ಷಕ್ಕೆ. ನನ್ನನ್ನ ಹಿಡ್ಕೊಂಡು ಹೋಗೋದು ಮೋಕ್ಷಕ್ಕೆ ಹೋಗುವಂಥದ್ದು ಯಾರ ಹತ್ರನೂ ಗಟ್ಸಿಲ್ಲ. ಯಾಕಿಲ್ಲ? ಅವ್ರ ಹತ್ರ ಯೋಗ್ಯತೆ ಇಲ್ಲ ಇನ್ನೊಬ್ರನ್ನ ತಗೊಂಡು ಹೋಗೋದು. ಆ ಅರ್ಹಂತರಿಗೆ, ಆ ಸಿದ್ಧರಿಗೆ ಸಿದ್ಧ ಪದವನ್ನು ಪ್ರಾಪ್ತಿ ಮಾಡ್ಕೊಳ್ಳುವಾಗ ನನ್ನನ್ನು ತಗೊಂಡು ಹೋಗೋದು ಅಥವಾ ಯಾರಾದ್ರೂ ಒಬ್ಬರನ್ನ ಹಿಡ್ಕೊಂಡು ಹೋಗೋದು, ಆ ಯೋಗ್ಯತೆ ಯಾವುದೇ ಆತ್ಮನ ಹತ್ರ ಇಲ್ಲ. ಏನಿದೆ ರೀ? ಯಾರ ಹತ್ರನೂ ಇಲ್ಲ. ಆ ಆತ್ಮ ತನ್ನದು ಅಷ್ಟೇ ನೋಡ್ತಾ ಇರತ್ತೆ, ತನ್ನ ಆತ್ಮ ಕಲ್ಯಾಣ ಮಾತ್ರ ನೋಡ್ತಾ ಇರತ್ತೆ. ಇನ್ನೊಬ್ಬರಿಗೋಸ್ಕರ ಪ್ರಯತ್ನ. ಅರ್ಹಂತರು ಹಿತೋಪದೇಶ ಅಂತ ಹೇಳಿದ್ವಿ ನಾವು. ಅರ್ಹಂತರು ಯಾರಿಗೂ ಉಪದೇಶ ಕೊಡ್ತಿಲ್ಲ, ಅದು ಸರ್ವಾಂಗದಿಂದ ಸ್ವಯಮೇವ ಬರ್ತಾ ಇದೆ. ಅದು ಇಚ್ಛಾರಹಿತವಾಗಿ ಬರ್ತಾ ಇದೆ. ಅದು ಇಚ್ಛೆಯಿಂದನೂ ಇಲ್ಲ, ಇಚ್ಛಾರಹಿತವಾಗಿ ಸರ್ವಾಂಗ ಸಂಪೂರ್ಣ ಅಂಗದಿಂದ ಓಂಕಾರ ಸ್ವರೂಪ ಧ್ವನಿಯಲ್ಲಿ ಅದು ಭಗವಂತರ ಉಪದೇಶ ಎಲ್ರಿಗೂ ಬರ್ತಾ ಇದೆ. ಅದು ಇಚ್ಛಾರಹಿತವಾಗಿ ಬರ್ತಾ ಇದೆ, ಇಚ್ಛೆಯಿಂದನೂ ಅಲ್ಲ. ಸರಿದಲ್ರಿ? ಇಚ್ಛೆ ಇಲ್ಲ ಅಲ್ಲಿ ಭಗವಂತರಿಗೆ ನಿಮ್ಗೆ ಉಪದೇಶ ಕೊಡೋದು, ನಿಮಗೆ ಧರ್ಮದ ಮಾರ್ಗ ತೋರಿಸ್ಕೊಡೋದು ಅವ್ರು ಇಚ್ಛೆ ಇಲ್ಲ ಅರ್ಹಂತರಿಗೆ. ಅದು ಆಟೋಮೆಟಿಕ್ ಬರ್ತಾ ಇದೆ ನಿಮ್ಮದು ಪುಣ್ಯದ ಉದಯದಲ್ಲಿ. ಇದು ನಿಮ್ಮ ಸಾಮಾನ್ಯ ಶ್ರಾವಕಿಯರದು, ಚತುರ್ವಿಧ ಸಂಘದು, ಮುನಿ ಹರಿಕೆಯರದು ಪುಣ್ಯದ ಉದಯದಿಂದ ಆ ಸರ್ವಾಂಗದಿಂದ ಉಪದೇಶ ಆಟೋಮೆಟಿಕ್ ಬರ್ತಾ ಇದೆ. ಅವ್ರಿಗೆ ಅದು ಇಲ್ಲ, ಇಷ್ಟ ಇಲ್ಲ ನಿಮ್ಗೆ ಉಪದೇಶ ಕೊಡೋದು ಅವ್ರಿಗೆ. ಅಷ್ಟು ನಿಮ್ಮಿಂದ ಅವ್ರು ಬೇಸರಾಗಿ ಹೋಗ್ಬಿಟ್ಟಾರೆ ಸೈಡ್ಕ. ನಿಮ್ಮ ಸಹವಾಸನೇ ಬೇಡ, ನಿಮ್ಮ ಸಂಪರ್ಕನೇ ಬೇಡ, ನಿಮ್ಮದು ಅಗತ್ಯನೇ ಇಲ್ಲ. ಆ ರೀತಿ ಅವರು 4 ಘಾತಿ ಕರ್ಮಗಳನ್ನು ನಾಶ ಮಾಡಿ ಕೇವಲಿ ಭಗವಾನ ಕೂತ್ಕೊಂಡ್ಬಿಟ್ರವರು. ಆದ್ರೂ ಸಹ ಅವ್ರನ್ನ ಬಿಡ್ತಿಲ್ಲ ನಾವ. ಸಾಮಾನ್ಯ ಒಂದೇ ಶಬ್ದ, ಇನ್ನು ಸರ್ವಜ್ಞ ಬೇಡ,
ಹಿತೋಪದೇಶಿ ಬೇಡ, ಅದು ಆಮೇಲೆ ನೋಡುವ. ಬರೇ ಒಂದು ವೀತರಾಗಿ ಅವ್ರಿಗೆ ಇರ್ಲಿಕ್ಕೆ ಬಿಡ್ತಾ ಇದ್ದೇವೆ ನೋಡ್ರಿ ನಾವು. ಬರೇ ಒಂದು ವೀತರಾಗಿ ಅಂತ ಅವ್ರಿಗೆ ಬದುಕಲಿಕ್ಕೆ ನಾವು ಬಿಡ್ತಾ ಇದೀವ, ಅವ್ರನ್ನ ಬಾಳ್ಲಿಕ್ಕೆ ಬಿಡ್ತಾ ಇದೀವ? ಎಲ್ಲ ಕಡೆ ನಾನು ಸರ್ವಸಾಮಾನ್ಯದಲ್ಲಿ ಹೇಳ್ತಾ ಇದ್ದೀನಿ, ವೀತರಾಗಿ ಭಗವಂತರು ಬಾಹುಬಲಿ, ವೀತರಾಗಿ ಭಗವಂತರು ಬಾಹುಬಲಿ ದಕ್ಷಿಣ ಕರ್ನಾಟಕದಲ್ಲಿ ವೇಣೂರದಲ್ಲಿದೆ, ಕಾರ್ಕಳದಲ್ಲಿದೆ, ಧರ್ಮಸ್ಥಳದಲ್ಲಿದೆ, ನಲ್ಲೂರದಲ್ಲಿದೆ, ನಲ್ಲೂರಲ್ಲ ಶಿರ್ಲಾದಲ್ಲಿದೆ, ಆಮೇಲೆ ಭಜಗುಳಿಯಲ್ಲಿ ಮತ್ತೆ ಮೊನ್ನೆ ಸ್ಥಾಪನೆ ಮಾಡಿದಾರ. ನಾನು ಈ ಕಡೆ ಬಿಕ್ಕದಾಳಲ್ಲ ಆ ಕಡೆ ಹೇಳ್ತಾ ಇರೋದು, ನಾನು ಒಂದೇ ಹೇಳ್ತಾ ಇರೋದು, ಒಂದೇ ಭಾಗ ಈಗ, ಎರಡೇ ಎಲ್ಲ ಭಾಗ ಬೇಡ. ಈಗ ರಾತ್ರಿ ಅಭಿಷೇಕ ಮಾಡ್ತೀವಿ, ಎಷ್ಟು ಅವಹೇಳನೆ ಮಾಡ್ತಾ ಇದೀವಿ ಭಗವಂತರದ್ದು ನಾವು. ಭಗವಂತರು ಹೇಳ್ಯಾರ ನಿಮ್ಗ ರಾತ್ರಿ ತಿನ್ಬೇಡ್ರಿ ಹುಚ್ಕೊಡ್ರಿ ಅಂತ ಹೇಳ್ಯಾರ ನಿಮ್ಗ. ರಾತ್ರಿ ಬಾಯಲ್ಲಿ ನೀರು ಕುಡಿಬೇಡ್ರಿ, ಬಾಯಲ್ಲಿ ನೀರು ಹಾಕಬೇಡ್ರಿ ಅಂತ ಹೇಳ್ಯಾರ ಭಗವಂತರೇನ. ಬಾಯಲ್ಲಿ ರಾತ್ರಿ ನೀರು ಸಹ ಹಾಕಬೇಡ ಅಂತ ಹೇಳ್ಯಾರ. ರಾತ್ರಿ ಅನ್ನ ತಿನ್ನಬೇಡ ಅಂತ ಹೇಳ್ಯಾರ. ರಾತ್ರಿ ಭಗವಂತನ ಮೇಲೆ ನೀರು ಸುರಿತೀರ ನೀವು. ನೀರಂದ್ರೆ ಏನ್ ಹೇಳ್ಯಾರ ಗೊತ್ತಾ? ರಾತ್ರಿ ರಕ್ತ ಅಂತ ಹೇಳ್ಯಾರ. ಅಲ್ಲಿ ನೀರಿನ ಅಭಿಷೇಕ ಆಗ್ತಿಲ್ಲ, ರಕ್ತದ ಅಭಿಷೇಕ ಮಾಡ್ತೀವ್ರಿ ನೀವು ಭಗವಂತನಿಗೆ. ಯಾವ ಅಭಿಷೇಕ ಬರ್ಲಿ ಯಾರು ಬೇಕಾದ್ರು ನನ್ನ ಹತ್ರ. ನೀರಿನ ಅಭಿಷೇಕ ಮಾಡ್ತಿಲ್ಲ ನಾವಲ್ಲಿ, ಭಗವಂತನ ತಲೆ ಮೇಲೆ ರಕ್ತದ ಅಭಿಷೇಕ ಮಾಡ್ತಾ ಇದೀವಿ. ಅಲ್ಲಿ ಹೋಗೋ ಅಭಿಷೇಕ ನೋಡಿ ಚಪ್ಪಾಳೆ ಮಾಡಿಸ್ತೀವಲ್ಲ ಹೀಗೆ, ಅವರು ಕೂಡ ಅದಕ್ಕೆ ಅನುಮೋದನೆ ಕೊಡ್ತಾ ಇದಾರ. ಆ ರಕ್ತದ ಅಭಿಷೇಕ ಆಚಾರ್ಯ ಕುಂದು ಭಗವಂತರು ರೇಣಸಾರದಲ್ಲಿ ಹೇಳ್ಯಾರ, ರಾತ್ರಿ ಬಾಯಲ್ಲಿ ನೀರು ಹಾಕಿದ್ರೆ ನೀರಲ್ಲ ಅದು ರಕ್ತ ಅಂತ ಹೇಳ್ಯಾರ. ರಾತ್ರಿ ಅನ್ನ ಬಾಯಲ್ಲಿ ಹಾಕಿರೋದು ಅನ್ನ ಅಲ್ಲದು ಮಾಂಸ ಅಂತ ಹೇಳ್ಯಾರ. ಆ ಭಗವಂತನ ತಲೆ ಮೇಲೆ ನಾವು ಹಾಕ್ತಾ ಇದೀವಿ, ಅವಹೇಳನೆ ಮಾಡ್ತಾ ಇದೀವಿ, ಎಷ್ಟು ದೋಷ ಕಟ್ಕೊಳ್ತಾ ಇದೀವಿ, ಎಷ್ಟು ಪಾಪ ಕಟ್ಕೊಳ್ತಾ ಇದೀವಿ ನಾವು. ಅಲ್ಲಿ ಹೋಗಿ ನೋಡ್ಕೊಂಡು ಚಪ್ಪಾಳೆ ಬಾರಿಸೋದು ಕೂಡ ಅವರು ಅವ. ವಿಚಾರ ಮಾಡ್ರಿ. ಧರ್ಮಸ್ಥಳದವ್ರು ಮಾಡಲ್ವಾ? ಹಗಲೊತ್ತ ಮಾಡ್ತಾರಲ್ಲ ಅವ್ರು ಧರ್ಮಸ್ಥಳದವರು. ಧರ್ಮಸ್ಥಳದವ್ರು ಯಾವಾಗ ಮಾಡ್ತಾರೆ? ಹಗಲೊತ್ತ ಮಾಡ್ತಾರೆ. ನೀವು ಮಾಡಿ ಹಗಲತ್ತು ಬೇಡ. ಯಾಕೆ? ನಮ್ಮ ಕಣ್ಣಿಗೆ ಚಂದ ಕಾಣಿಸಲ್ಲ, ನಮಗೆ ಬಿಸಿಲಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ನಮಗೆ ಬಿಸಿ ಬಿಸಿ ಆಗ್ತಾ ಇರತ್ತೆ. ಧರ್ಮಸ್ಥಳದಲ್ಲಿ ತಣ್ಣಗಿರುತ್ತೆ, ಮತ್ತೆ ಇವ್ರ ಕಡೆ ವೇಣೂರದಲ್ಲಿ, ಕಾರ್ಕಳದಲ್ಲಿ, ಸಿರ್ಲಾದಲ್ಲಿ, ಭಜಗುಳಿಯಲ್ಲಿ ಬಹಳ ಬಿಸಿ ಇರುತ್ತೆ. ಅದೇ ಭಾಗ ಇದೆಯಲ್ಲ ಅದು ಕೂಡ, ಅದೇ ಭಾಗ ಇದೆಯಲ್ಲ ಅದು ಕೂಡ. ನಾನು ಬೇಕಂತ ಹೇಳ್ತಾರೆ ಪ್ರವಚನ ಕೇಳಬೇಕು ಅವರು. ಸ್ವಲ್ಪ ದೇವರು ಬುದ್ಧಿ ಕೊಡ್ಲಿ ಅವ್ರಿಗೆ ಅಂತ. ಭಗವಂತನ ತಲೆ ಮೇಲೆ ನೀರಿನ ಅಭಿಷೇಕ ಮಾಡ್ತಾ ಇಲ್ಲ ನಾವು, ರಕ್ತದ ಅಭಿಷೇಕ ಮಾಡ್ತಾ ಇದ್ದೀವಿ, ನೆನಪಲ್ಲಿ ಇಟ್ಕೊಳ್ಳಿ ನಾವು. ಹಂಗೆ ಎಷ್ಟೋ ಕಡೆ ಎಷ್ಟೋ ಆಗಿದಾವ, ಎಷ್ಟೋ ಕಡೆ ಎಷ್ಟೋ. ಇನ್ನು ಬಹಳ ಹೇಳ್ಕೊತ ಕೂತಂದ್ರೆ ನನಗೆ ದಿನ ಸಾಕಾಗಲ್ಲ, ಟೈಮ್ ಸಾಕಾಗಲ್ಲ. ಕ್ಯಾಮ್ರಾಗೂ ಟೈಮಿಂಗ್ ಲಿಮಿಟ್ ಇದೆ, ಅದಕ್ಕೊಂದು ಇಷ್ಟೇ ಲಿಮಿಟ್ ತನಕ ನೀನು ಮಾತಾಡಿದ್ರೆ ಮುಂದೆ ಮಾತಾಡಬೇಡ ಅಂತ ಹೇಳಿರೋದು ಕ್ಯಾಮ್ರಾದವ್ರು ಕೂಡ. ಆ ಕ್ಯಾಮ್ರಾಗೊಂದು ಲಿಮಿಟ್ ಕೊಟ್ಟಾರ ಅವರು ಕೂಡ, ಕ್ಯಾಮ್ರಾದವರು. ಇಷ್ಟೇ ಮಾತಾಡಿ, ಇಷ್ಟೇ ಸಮಯ ಮಾತಾಡಬೇಡ, ಜಾಸ್ತಿ ಮಾತಾಡಕ್ ಹೋಗ್ಬೇಡ, ನಾನು ಬಂದಾಗ ಬಿಡ್ತೀನಿ ಅಂತ ಹೇಳ್ತಿದ್ದದು. ವಿಚಾರ ಮಾಡ್ರಿ, ಚಿಂತನೆ ಮಾಡುವಂತ ವಿಷಯಗಳಿದಾವ. ಬರೀ ಒಂದು ಅರ್ಹಂತರ ಸಾಕೀಗ, ಸಿದ್ಧರು ಬೇಡ. ಆಚಾರ್ಯ ಉಪಾಧ್ಯಾಯ ಸಾಧುಗಳು ಇನ್ನು ದೂರವರು, ಪಂಚ ಪರಮೇಶ್ವರಿಗಳ ಅವಹೇಳನೆ ಮಾಡೋರು, ಪಂಚ ಪರಮೇಶ್ವರಿಗಳ ನಿಂದೆ ಮಾಡೋರು, ಪಂಚ ಪರಮೇಶ್ವರಿಗಳ ಅವಿನಯ ಮಾಡೋರು, ಮಿಥ್ಯಾದೃಷ್ಟಿಗಳು. ಮತ್ತೆ ಮಿಥ್ಯಾದೃಷ್ಟಿಗಳು ದೀರ್ಘ ಸಂಸಾರಿಗಳಿದಾರ. ಮಿಥ್ಯಾದೃಷ್ಟಿಗಳು ಏನಿದಾರ? ದೀರ್ಘ ಸಂಸಾರಿಗಳಿದಾರ. ದೇವರು ಬುದ್ಧಿ ಕೊಡ್ಲಿ ಆ ಜನರಿಗೆ, ಆ ವ್ಯವಸ್ಥಾಪಕರಿಗೆ ದೇವರು ಬುದ್ಧಿ ಕೊಡ್ಲಿ, ಆ ವ್ಯವಸ್ಥೆ ಮಾಡುವಂತ ಎಲ್ಲರಿಗೂ ದೇವರು ಒಳ್ಳೆ ಸದ್ಬುದ್ಧಿ ಕೊಡ್ಲಿ. ಮುಂದಿನ ವರ್ಷ ಮಸ್ತಕಾಭಿಷೇಕ ಮಾಡೋದ್ರ ವೇಣೂರದಲ್ಲಿ ರಾತ್ರೋತ್ತು ಬಿಡ್ಲಿ, ರಾತ್ರಿ ಮಾಡೋದು ಬಿಡ್ಲಿ, ಹಗಲೊತ್ತು ಮಾಡ್ಲಿ. ರಾತ್ರಿ ಹೊತ್ತು ಮಾಡೋದು ಬಿಡ್ಲಿ, ಹಗಲೊತ್ತು ಮಾಡ್ಲಿ. ಅವರು ಈ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತೀವಿ. ನೋಡ್ಲಿಕ್ಕಾಗಲ್ಲ, ಅಷ್ಟು ಜೀವ ಹಿಂಸೆಯಲ್ಲಿ ಆಗ್ತಾ ಇರ್ತಾವ, ಅಷ್ಟು ಕ್ರಿಮಿ ಕೀಟಿಗಳಲ್ಲಿ ಬಂದು ಆ ನೀರಲ್ಲಿ ಜಲದಲ್ಲಿ ಬಂದು ಬೀಳ್ತಿರ್ತಾವ. ದೊಡ್ಡ ದೊಡ್ಡ ಹೊಳೆ ಜನಗಳು ಹಾಕಿರ್ತೀವ. ಥಂಡಿ ಚಳಿಗಾಲದಲ್ಲಿ ಮಳೆ ಹುಳುಗಳು, ಕ್ರಿಮಿ ಕೀಟಗಳು ಆ ಲೈಟ್ಗೆ ಬಂದು, ಲೈಟ್ ಬೆಳಕಿಗೆ ಮೋಹಿತರಾಗಿ ಬಂದು ಆ ನೀರಲ್ಲಿ ಅಲ್ಲಿ ಬಿದ್ದು 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 ಎಷ್ಟೋ ಜೀವ ಸತ್ತು ಹೋಗ್ತವ. ಆ ಅಭಿಷೇಕದ ವ್ಯವಸ್ಥೆ ಮಾಡುವಂತವ್ರೆ ನಮಗೆ ಎಷ್ಟೋ ಜನ ಹೇಳಿದಾರ, ಮಹಾರಾಜರಿಂಗ ಹುಳುಗಳನ್ನ, ನಾವು ಕ್ರಿಮಿಗಳನ್ನ, ಆ ಹುಳುಗಳನ್ನ ಹೇಗೆ ಕ್ರಿಮಿಗಳನ್ನ ಕೈಯಿಂದ ತೆಗೆದು ನಾವು ಸೈಡ್ಗೆ ಬಿಸಾಡ್ತೀವಂತ. ಯಾವ ರೀತಿ ನೀವು ಪುಷ್ಪವೃಷ್ಟಿ ಮಾಡಿದಾಗ ಹೂಗಳು ತೆಗೆದು ಹಾಕ್ತಿರಲ್ಲ ಸೈಡ್ಗೆ, ಯಾವ ರೀತಿ ಪುಷ್ಪವೃಷ್ಟಿ ಮಾಡಿದಾಗ ಆ ಹೂಗಳನ್ನ ತೆಗೆದು ಹಾಕ್ತಿರಲ್ಲ ಬುಟ್ಟಿ ಬುಟ್ಟಿ ತುಂಬಿ, ಹಾಗೆ ಕ್ರಿಮಿಗಳನ್ನ ಹಾಕ್ತೀವಂತ ಸೈಡ್ಗೆ. ಎಷ್ಟು ಜೀವ ಹಿಂಸೆ, ಎಷ್ಟು ಪಾಪದ ಬಂಧ ಮಾಡ್ಕೊಳ್ತಾ ಇದೀವಿ ನಾವು, ಯೋಚನೆ ಮಾಡಿ. ಈ ರೀತಿ ಎಲ್ಲ ಕಡೆ ಕೆಲವೊಂದು ಕಡೆ ಬಹಳ ವಿಷಯಗಳಿದಾವ, ಅವೆಲ್ಲ ಬಿಡಿಸ್ಕೊಂತ ಕೂತೀವಂತಂದ್ರ ಸಾಕಾಗಲ್ಲ, ಸಮಯ ಸಾಕಾಗಲ್ಲ. ಇಷ್ಟೇ ತಿಳ್ಕೊಳ್ಳೋದಿದೆ. ಆಸಾಧನ, ಪಂಚ ಪರಮೇಷ್ಠಿಗಳ ಆಸಾಧನ, ಪಂಚ ಪರಮೇಷ್ಠಿಗಳ ಅವಹೇಳನೆ ಮಿಥ್ಯಾತ್ವಕ್ಕೆ ಕಾರಣ ಇದೆ. ಮತ್ತು ಮಿಥ್ಯಾತ್ವಿಗಳು ದೀರ್ಘ ಅನಂತ ಸಂಸಾರಿಗಳ ಆಗಿ ಸಂಸಾರದಲ್ಲಿ
ಭ್ರಮಣೆ ಮಾಡ್ತಾ ಇದಾರ. ಇಲ್ಲಿ ಯಾರು ವೀರಸಾಗರ್ ಹೇಳ್ತಾ ಇಲ್ಲ, ಇಲ್ಲಿ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ಹೇಳ್ತಾ ಇದ್ದಾರ. ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ಹೇಳ್ತಾ ಇದ್ದಾರ. ಆ ಅಮಿತ್ ಗತಿ ಸ್ವಾಮಿಗಳ ಮಾತು ನಂಬ್ರಿ, ವೀರಸಾಗರ್ ಮಾತನ್ನ ನಂಬಲಿಕ್ಕೆ ಹೋಗಬೇಡಿ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸಾತ್ಮೋಪಲಬ್ಧಿ ಶಿವಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರಿಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. जय बोलो द्वादशांग जिनवानी माता की.